ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ಜಿಯವರ ಕೃತಿ ತತ್ವವೃಷ್ಟಿ. ಉತ್ತಮ ಅಧಿಕಾರಿಗೆ ಉಪದೇಶ. ನಾಲ್ಕನೇ ತರಂಗ. 181ನೇ ವಿಷಯಾಂಕ, 102ನೇ ದೋಹ. ಆಭಾಸನ ಸಪ್ತ ಅವಸ್ಥೆಗಳ ಪೈಕಿ ಅಜ್ಞಾನ ಆವರಣಗಳನ್ನು ಮುಗಿಸಿ ನಿನ್ನೆ ತನಕ ಈ ಭ್ರಾಂತಿ ಮತ್ತು ವಿಕ್ಷೇಪ, ಭ್ರಾಂತಿ ಅಂದ್ರೂ ಒಂದೇ, ವಿಕ್ಷೇಪ ಅಂದ್ರೂ ಒಂದೇ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿವರಣೆಗಳನ್ನು ತಿಳ್ಕೊಂಡು, ಆ ಭ್ರಾಂತಿ ಅಂದರೆ ಅದೇ ಅಧ್ಯಾಸ, ಭ್ರಮೆ ಭ್ರಾಂತಿ ಅಂತ ಅಂತಾರೆ, ಅಧ್ಯಾಸ ಅಂತಾರ. ಇದ್ದದ್ದು ಒಂದು ತೋರೋದು ಇನ್ನೊಂದು ಅಧ್ಯಾಸ ಆಗ್ತಿರ್ತದೆ. ಅದೆಲ್ಲ ಡೀಟೇಲ್ ಸ್ಟಡಿ ಮಾಡೀವಿ. ನಿನ್ನೆ ಆ ವರ್ಗೀಕರಣದ ಒಂದು ಸ್ಕೆಚ್ ಕಳಿಸೀನಿ, ನೋಡಿರ? ಅಧ್ಯಾಸಗಳಲ್ಲಿ ಎಷ್ಟು ಪ್ರಕಾರ? ಯಾವ್ಯಾವು? ಹಂಗಲ್ಲ, ಮೊದಲು ಅದಕ್ಕಿಂತ ಮೊದಲು ಸಾದಿ ಮತ್ತು ಅನಾದಿ. ಸಾದಿ ಅಂದ್ರೆ ಆದಿ, ಆದಿ ಇರೋದು. ಮತ್ತಿನ್ನ ಒಂದೇನದು ಆದಿ ಇಲ್ಲದ್ದು. ನಾವು ಆದಿ ಇರೋದು ಅಲ್ಲದ ಚಾರ್ಟ್ನಾಗ ಅದ, ನೋಡ್ಕೋರಿ. ನಾ ಈಗ ಏನು ಹೇಳ್ತೀನಿ ಇದನ್ನ ಹಚ್ಕೊಂಡು ಕೂತು ಆ ಚಾರ್ಟ್ ನೋಡಿದ್ರಿ ಅಂದ್ರೆ ನಿಮಗೆ ಸರಿಯಾಗಿ ತಿಳಿತದೆ. ಅಧ್ಯಾಸಗಳಲ್ಲಿ ಎರಡು ಪ್ರಕಾರಗಳು. ಒಂದು ಸಾದಿ, ಸಾದಿ ಅಂದ್ರೆ ಸ ಪ್ಲಸ್ ಆದಿ, ಸಾದಿ ಅಂದ್ರೆ ಆದಿ ಇರೋದು. ಇನ್ನು ಒಂದು ಅನಾದಿ, ಆದಿ ಇಲ್ಲದ್ದು. ನಾವೀಗ ಅಧ್ಯಾಸಗಳು ಎದಕ್ಕೆ ಸಂಬಂಧಪಟ್ಟದ್ದು ಸ್ಟಡಿ ಮಾಡ್ಲಿಕ್ಕತ್ತೀವಿ ಅಂದ್ರೆ ಅನಾದಿ ಅಧ್ಯಾಸಗಳನ್ನು ಸ್ಟಡಿ ಮಾಡ್ಲಿಕ್ಕತ್ತೀವಿ. ಅನಾದಿ ಅಂತಂದ್ರೆ ಎರಡು ಪ್ರಕಾರಗಳು, ಅನಾದಿದಾಗ ಮತ್ತೆರಡು. ಅದರೊಳಗೆ ಅನಾದಿ ಅಧ್ಯಾಸದೊಳಗಿನ ಎರಡು ಪ್ರಕಾರ ಅಂತಂದ್ರೆ ಅರ್ಥಾಧ್ಯಾಸ ಮತ್ತು ಜ್ಞಾನಾಧ್ಯಾಸ. ಜ್ಞಾನಾಧ್ಯಾಸದೊಳಗ ಅಜ್ಞಾನ ಮತ್ತು ಆವರಣಗಳು ಬರ್ತಾವ. ಅಜ್ಞಾನ ಅಂತಂದ್ರೇನು? ಪರಮಾತ್ಮ ಗೊತ್ತಿಲ್ಲ. ಸೆಕೆಂಡ್ ಏನು? ಪರಮಾತ್ಮ ಅಂತ ಇಲ್ಲ. ಮೂರನೇದ್ದೇನು? ಪರಮಾತ್ಮ ಇದ್ರೆ ನನ್ನ ಅನುಭವಕ್ಕೆ ಬರಬೇಕಾಗಿತ್ತು, ಪರಮಾತ್ಮ ನನ್ನ ಅನುಭವಕ್ಕೆ ಬಂದಿಲ್ಲ ಅಂದ್ರೆ ಅವ ಇಲ್ಲ ಅಂತೇಳಿ ಈ ರೀತಿ ವಾದ. ಕತ್ತಲೆಯಲ್ಲಿ ಕೋಣೆಯಲ್ಲಿ ಕೊಡ ಇಲ್ಲ ಅಂದ್ರೆ ಯಾಕೆ ಕೊಡ ಇಲ್ಲಂತನ ಅಂತಂದ್ರ ಅದು ಕಾಣ್ತಾ ಇಲ್ಲ ಅವನಿಗೆ. ಯಾಕೆ ಕಾಣ್ತಾ ಇಲ್ಲ? ಕತ್ತಲೆ ಇದ್ದದಕ್ಕೆ. ಹಂಗ ಬ್ರಹ್ಮ ಇದ್ದಾನೆ, ಇದ್ರೂ ಅನುಭವಕ್ಕೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದ್ರೆ ಅಲ್ಲಿ ಅಜ್ಞಾನ ಎನ್ನುವ ಕತ್ತಲೆ ಇರುವ ಕಾರಣ ಅಂತ. ಇದು ಜ್ಞಾನಾಧ್ಯಾಸದೊಳಗಿಂದದು. ಆವರಣ ಮತ್ತು ಅಜ್ಞಾನ ಇದ್ರಾಗ ಬರ್ತದೆ. ಅರ್ಥಾಧ್ಯಾಸದಾಗ ಎಷ್ಟು ಪ್ರಕಾರ? 6 ಪ್ರಕಾರಗಳು. ಕೇವಲ ಧರ್ಮಾಧ್ಯಾಸ, ಧರ್ಮ ಸಹಿತ ಧರ್ಮೀ ಅಧ್ಯಾಸ, ಕೇವಲ ಸಂಬಂಧ ಅಧ್ಯಾಸ, ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ, ಅನ್ಯೋನ್ಯ ಅಧ್ಯಾಸ, ಅನ್ಯತರ ಅಧ್ಯಾಸ. ಕೇವಲ ಧರ್ಮಾಧ್ಯಾಸ ಅಂದ್ರೆ ನಾನು ನಾನು ಅನ್ನೋದು. ಧರ್ಮ ಸಹಿತ ಧರ್ಮೀ ಅಧ್ಯಾಸ ಅಂತಂದ್ರೆ ನಮ್ಮ ಅಹಂಕಾರ ಅದಲ್ಲ, ಅಹಂಕಾರ ಮನಸ್ಸು. ಆ ಮನಸ್ಸು ಏನದಲ್ಲ ಅದು ಧರ್ಮಿ. ಅದೇನ್ ಮಾಡ್ತದ? ನಾನು ಅನ್ನೋದ್ರಿಂದ ಏನೇನು ಸುಖ ದುಃಖಗಳು ಉಂಟಾಗ್ತಿರ್ತವೆ ಅವುಗಳನ್ನದು ಅನುಭವಿಸ್ತಿರ್ತದೆ. ಮತ್ತೆ ಕೇವಲ ಸಂಬಂಧ ಅಧ್ಯಾಸ ಅಂದ್ರೆ ನನ್ನದು ನನ್ನದು ಅಂತ, ಅದು ಅಹಂಕಾರ, ಇದು ಮಮಕಾರ. ಈ ಮಮಕಾರದಲ್ಲಿ ನನ್ನದು ಅಂತೇನಂತದಲ್ಲ, ಈ ನನ್ನದು ಅನ್ನೋದ್ರಿಂದ ಈ ಪ್ರಾಣ ಏನದಲ್ಲ ಅಟ್ಯಾಚ್ಮೆಂಟ್, ಎದರ ಜೊತೆಗಾದ್ರೂ
ಹಚ್ಕೊಳಕ್ ಹೋಗ್ತದಲ್ಲ ಇದು ಪ್ರಾಣ, ಅದಕ್ಕೆ ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ. ಇದು ಪ್ರಾಣ ತತ್ವಕ್ಕೆ ಸಂಬಂಧಪಟ್ಟದ್ದು, ಅದು ಮನಸ್ಸಿನ ತತ್ವಕ್ಕೆ ಸಂಬಂಧಪಟ್ಟದ್ದು. ಮುಂದೆ ಅನ್ಯೋನ್ಯ ಅಧ್ಯಾಸ ಅಂತಂದ್ರೆ ಆತ್ಮದಲ್ಲಿ ಅನಾತ್ಮದ ಲಕ್ಷಣಗಳು, ಅನಾತ್ಮದಲ್ಲಿ ಆತ್ಮದ ಲಕ್ಷಣಗಳು ತೋರದು, ಇದು ಅನ್ಯೋನ್ಯ ಅಧ್ಯಾಸ. ಮತ್ತು ಅನ್ಯತರ ಅಧ್ಯಾಸ ಅಂತಂದ್ರೆ ಇರೋವನು ಒಬ್ಬನೇ ಬ್ರಹ್ಮ, ಆ ಬ್ರಹ್ಮನೇ ಎಲ್ಲ ವಸ್ತುಗಳ ಸ್ವರೂಪ ಆಗಿ ಎಲ್ಲ ವಸ್ತುಗಳ ಒಳಗೂ ಅವನೇ ಅದಾನೆ, ಎಲ್ಲ ವಸ್ತುಗಳ ಹೊರಗೂ ಅವನೇ ಅದಾನೆ, ಓತಪ್ರೋತವಾಗಿ. ಆದರೂ ಕೂಡ ಜೀವ ಬ್ರಹ್ಮನಿಂದ ಭಿನ್ನ, ಜಗತ್ತು ಬ್ರಹ್ಮನಿಂದ ಭಿನ್ನ, ಮತ್ತೆ ಈಶ್ವರ ಬ್ರಹ್ಮನಿಂದ ಭಿನ್ನ, ಮತ್ತು ಇವು ಜಡ ಪಿಂಡಾಂಡಗಳು ಮತ್ತು ಬ್ರಹ್ಮಾಂಡಗಳು ಇವೆಲ್ಲ ಬ್ರಹ್ಮನಿಂದ ಭಿನ್ನ. ಈ ರೀತಿ ಮತ್ತೆ ಅವುಗಳೊಳಗೆ ಪರಸ್ಪರ ಭಿನ್ನತೆಗಳನ್ನು ನಾವೇನು ಕಾಣ್ತೀವಲ್ಲ ಅದೆಲ್ಲ ಅನ್ಯತರ ಅಧ್ಯಾಸ. ಅನ್ಯತರ ಅಂದ್ರೆ ಇನ್ನೊಂದು ಬೇರೆ ಬ್ರಹ್ಮನನ್ನು ಬಿಟ್ಟು ಮತ್ತೆ ಯಾವುದೋ ಒಂದು ವಸ್ತು ಆದ ಅಂತ ಅನ್ನಿಸ್ತದಲ್ಲ, ಅದನ್ನು ಒಂದು ಅಜ್ಞಾನನೇ ಅಂತೇಳಿ ಇಷ್ಟಕ್ಕೆ ಒಂದು ಸ್ಟೆಪ್ ಮುಗೀತದೆ. ಅದು ಅಧ್ಯಾಸಗಳು ಒಂದು ಸ್ಟೆಪ್. ಈಗೇನ್ ಮಾಡ್ಬೇಕಾಗ್ಯದ, ಇದ್ರಾಗ ಮತ್ತೆ ನಮಗೆ 6 ಅಧ್ಯಾಸಗಳ ಜೊತೆಗೆ 5 ಭ್ರಾಂತಿಗಳನ್ನ ಈ ವರ್ಗೀಕರಣ ನಕಾಶೆಯಲ್ಲಿ ಜೋಡಿಸ್ಬೇಕಾಗ್ಯಾರ. ಅದಕ್ಕೇನ್ ಮಾಡ್ಯಾರ, ಮತ್ತೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ಯಾರ. ಮುಂದಕ್ಕೆ ಹೋಗಿ ಅನ್ಯೋನ್ಯ ಅಧ್ಯಾಸ ಅಂತದಲ್ಲ, ಇದ್ರೊಳಗೆ 6 ಅಧ್ಯಾಸಗಳ ಪೈಕಿ ಒಂದು ಅನ್ಯೋನ್ಯ ಅಧ್ಯಾಸ ಅದಲ್ಲ, ಆ ಅನ್ಯೋನ್ಯ ಅಧ್ಯಾಸದೊಳಗ ಮತ್ತೆ ಕೆಳಗೆ ಬಂದಾರ. ಅನ್ಯೋನ್ಯ ಅಧ್ಯಾಸದಾಗ ಎಷ್ಟು ಪ್ರಕಾರ? ಸಂಸರ್ಗ ಅಧ್ಯಾಸ, ಸ್ವರೂಪ ಅಧ್ಯಾಸ, ಮತ್ತೆ ಸಂಸರ್ಗ ಸಹಿತ ಸ್ವರೂಪ ಅಧ್ಯಾಸ, 3 ಪ್ರಕಾರ. ಹೌದಿಲ್ಲ? ಈ ನಂಬರ್ಗಳು ಬಿಟ್ಟು ಡೈರೆಕ್ಟ್ ಹೇಳಕತ್ತೀನಿ ನಾನು, ಚಾರ್ಟ್ ಹಾಕಿದ್ದಕ್ಕೆ. ಅನ್ಯೋನ್ಯ ಅಧ್ಯಾಸದೊಳಗ 3 ಪ್ರಕಾರ. ಒಂದು ಸಂಸರ್ಗ ಅಧ್ಯಾಸ, ಇನ್ನ ಒಂದು ಸ್ವರೂಪ ಅಧ್ಯಾಸ, ಇನ್ನ ಒಂದು ಸಂಸರ್ಗ ಸಹಿತ ಸ್ವರೂಪ ಅಧ್ಯಾಸ. ಎಲ್ಲ ಇವು ಅನ್ಯೋನ್ಯನೇ. ಆತ್ಮದೊಳಗೆ ಅನಾತ್ಮ ತೋರೋದು, ಅನಾತ್ಮದೊಳಗೆ ಆತ್ಮ ತೋರೋದು. ಮೂಲ ಅಲ್ಲಿ ಏನು ಹಾಕ್ಯಾರ ಅದರದೇ ಇದು ಕೆಳಗೆ. ಮುಂದೇನಾಗ್ತದ, ಸಂಸರ್ಗ ಅಧ್ಯಾಸದಾಗ ಮತ್ತೆರಡು ಭಾಗ. ಒಂದು ಅಧ್ಯಾಸ ಭಾಗ, ಇನ್ನ ಒಂದು ಭ್ರಾಂತಿ ಭಾಗ. 2 ರೀತಿ ಅದಾವ, 2 ಪ್ರಕಾರ. ಸಂಸರ್ಗ ಅಧ್ಯಾಸದೊಳಗೆ 2 ಪ್ರಕಾರ. ಒಂದು ಅಧ್ಯಾಸದ ಪ್ರಕಾರ, ಇನ್ನ ಒಂದು ಭ್ರಾಂತಿ ಪ್ರಕಾರ. ಈ ಅಧ್ಯಾಸ ಪ್ರಕಾರದೊಳಗೆ ಏನ್ ಬರ್ತದಂತಂದ್ರೆ ಕೇವಲ ಸಂಬಂಧ ಅಧ್ಯಾಸ ಬರ್ತದೆ ಅಧ್ಯಾಸ ಪ್ರಕಾರದೊಳಗೆ. ಮತ್ತೆ ಭ್ರಾಂತಿ ಪ್ರಕಾರದೊಳಗೆ ಏನ್ ಬರ್ತದಂದ್ರೆ ಸಂಘ ಭ್ರಾಂತಿ ಅಂತ ಬರ್ತದೆ, ಸಂಘ ಭ್ರಾಂತಿ. ಅದಕ್ಕೆ ಅಧ್ಯಾಸ ಅಂದ್ರೆ ಕೇವಲ ಸಂಬಂಧ ಅಧ್ಯಾಸ, ಭ್ರಾಂತಿ ಅಂದ್ರೆ ಸಂಘ ಭ್ರಾಂತಿ. ಇದು ಎದ್ರಾಗ ಬರ್ತದಂದ್ರೆ ಸಂಸರ್ಗ ಅಧ್ಯಾಸದಾಗ ಬರ್ತದೆ. ನೆಕ್ಸ್ಟ್ ಸ್ವರೂಪ ಅಧ್ಯಾಸದೊಳಗ ಮತ್ತೆರಡು ಪ್ರಕಾರ ಬರ್ತಾವ. ಮತ್ತೆರಡು ಪ್ರಕಾರ ಅಂದ್ರೇನು? ಒಂದು ಅಧ್ಯಾಸ ಭಾಗ, ಇನ್ನ ಒಂದು ಭ್ರಾಂತಿ ಭಾಗ. ಈ ಸ್ವರೂಪ ಅಧ್ಯಾಸದೊಳಗ ಅಧ್ಯಾಸ ಭಾಗದೊಳಗ 3 ಅಧ್ಯಾಸಗಳು ಮ್ಯಾಲೇನದವಲ್ಲ ಅವೇ ಕೇವಲ ಧರ್ಮ ಅಧ್ಯಾಸ, ಧರ್ಮ ಸಹಿತ ಧರ್ಮಿ ಅಧ್ಯಾಸ ಮತ್ತು ಅನ್ಯತರ ಅಧ್ಯಾಸ. ಇವು 3 ಎದ್ರಾಗ ಬರ್ತಾವ? ಸ್ವರೂಪ ಅಧ್ಯಾಸದ ಅಧ್ಯಾಸ ಭಾಗದಲ್ಲಿ. ಮತ್ತು ಸ್ವರೂಪ ಅಧ್ಯಾಸದ ಭ್ರಾಂತಿ ಭಾಗದಲ್ಲಿ ಏನ್ ಬರ್ತಾವ? 4 ಭೇದಗಳು ಬರ್ತಾವ. ಯಾವುದು? ಭೇದ ಭ್ರಾಂತಿ, ಕರ್ತೃತ್ವ ಭ್ರಾಂತಿ, ಕರ್ತೃತ್ವ ಭೋಕ್ತೃತ್ವ. 2 ಭೇದ ಭ್ರಾಂತಿ, ಕರ್ತೃತ್ವ ಭೋಕ್ತೃತ್ವ ಭ್ರಾಂತಿ, ವಿಕಾರ ಭ್ರಾಂತಿ, ಜಗತ್ ಸತ್ಯತ್ವ ಭ್ರಾಂತಿ ಅಂತ 4 ಭ್ರಾಂತಿಗಳು ಬರ್ತವ. ಈ ರೀತಿಯಾಗಿ ಅದರ ಚಾಪ್ಟರ್ ಬಹಳ ದೊಡ್ಡದ. ನಮ್ಮ ಅವಶ್ಯಕತೆ ಎಷ್ಟು ಬೇಕು ಅಷ್ಟು ತಗೊಂಡು ನಾವು ಮುಂದೆ ಹೋಗ್ಲಕತ್ತೀವಿ. ಇಷ್ಟು ತಿಳಿಯೋದಕ್ಕೆ ತಲೆಗೆ ಸಾಕಷ್ಟು ಬಿಸಿ ಏರ್ತದೆ. ಆದರೂ ಸಹಿತ ನಾವೇನ್ ಮಾಡೀವಿ, ಸರಳ ಮಾಡುವುದಕ್ಕೆ 6 ಅಧ್ಯಾಸಗಳು 5 ಭ್ರಾಂತಿಗಳ ಅರ್ಥಗಳನ್ನು ಮೊದಲು ತಿಳಿಸಿ ಹೇಳಿ ಅವುಗಳನ್ನ ಈ ವರ್ಗೀಕರಣ ನಕಾಶೆ ಒಳಗೆ ಹೆಂಗೆ ಜೋಡಿಸ್ಬೇಕು ಜೋಡಿಸಿ ಕೊಟ್ಟಿವಿ. ಈ ಚಾರ್ಟ್ ನೋಡ್ರಿ. ನೀವು ಇದ್ರೊಳಗ ಯಾವ್ದಾರ ಜೆರಾಕ್ಸ್ ಅಂಗಡಿ ಅವನ ಬಳಿ ಹೋಗಿ ಇದೊಂದು ಸ್ವಲ್ಪ ಪ್ರಿಂಟ್ ತೆಗೆದುಕೊಡಪ್ಪ ಅಂದ್ರೆ ತೆಗೆದು ಕೊಟ್ಬಿಡ್ತಾನೆ. ಮೊಬೈಲ್ನಾಗ
ಅದು ಪ್ರಿಂಟ್ ತೆಕ್ಕೊಳ್ಳೋಕೆ ಅವನಿಗೆ ಬರ್ತದೆ. ನೀವೇನು ತೋರಿಸಿದ್ರಿ ಅದನ್ನು ಚಾರ್ಟ್ ಮೊಬೈಲ್ ಅಂಗಡಿಯಾಗ ಅವನಿಗೆ ಹೇಳಿದ್ರೆ ಇದು ನನಗೆ ಪ್ರಿಂಟ್ ಬೇಕು ನೋಡಪ್ಪ ಅಂದ್ರೆ ಮೇಲ್ಗಿಲ್ ಮಾಡಿಕೊಂಡು ನಿಮಗೆ ಪ್ರಿಂಟ್ ತೆಗೆದು ಕೊಡ್ತಾನೆ. ಪ್ರಿಂಟ್ ತೆಕ್ಕೋಬಹುದು ಅದರದ್ದು. ನೀವು ಅಧ್ಯಾಸಗಳು, ವಿಕ್ಷೇಪ, ಭ್ರಾಂತಿ ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಡಿರಿ ಅನ್ಕೊಂಡಿನಿ ನಾನು. ಏನಾರ ಡೌಟ್ ಅದ ಏನ್ರಿ ಅದ್ರಾಗ? ಭೇದ ಭ್ರಾಂತಿ ಅಂದ್ರೆ ಅನ್ಯತರ ಅಧ್ಯಾಸ, ಅದು ಬೇರೆ ಇದೇ ಬೇರೆ ಅಂತಿರಲ್ಲ, ಅನ್ಯತರ ಅಧ್ಯಾಸ. ಕರ್ತೃತ್ವ ಭೋಕ್ತೃತ್ವ ಭ್ರಾಂತಿ ಅಂತಂದ್ರ ಪಾಪ ಪುಣ್ಯ ಮಾಡೋದು ಸುಳ್ಳ, ಅದರ ಸುಖ ದುಃಖ ಅನುಭವಿಸಿದ್ದು ಸುಳ್ಳ, ಆದ್ರೆ ಅವೆಲ್ಲ ನನಗೇ ಆಗ್ಲಕತ್ತವ ಅಂತೇಳಿ ಕೂಟಸ್ಥನಲ್ಲಿ ತೋರ್ಲಕತ್ತವಲ್ಲ, ಅದೇ ಕರ್ತೃತ್ವ ಭೋಕ್ತೃತ್ವ ಭ್ರಾಂತಿ. ವಿಕಾರ ಭ್ರಾಂತಿ, ಸುಖ ದುಃಖ, ಚಳಿ ಬಿಸಿಲು, ಮತ್ತೆ ಲಾಭ ಹಾನಿ, ಆರೋಗ್ಯ ಅನಾರೋಗ್ಯ, ಏನೋ ಜೀವನದಲ್ಲಿ ಏರುಪೇರುಗಳು ಬಂದಾಗ ನಿರ್ವಿಕಾರವಾಗಿರುವಂತ ಕೂಟಸ್ಥನಲ್ಲಿ ಈ ವಿಕಾರಗಳು ತೋರ್ತಿರ್ತಾವ. ಇದೇ ಸಮಸ್ಯೆ, ವಿಕಾರ ಭ್ರಾಂತಿ. ಆ ವಿಕಾರ ಏನ್ ತೋರ್ಲಕತ್ತದ ಅದೆಲ್ಲ ಸುಳ್ಳ. ಭ್ರಾಂತಿ ಅಂದ್ರೆ ಸುಳ್ಳು. ಜಗತ್ ಸತ್ಯತ್ವ ಭ್ರಾಂತಿ, ಜಗತ್ತು ತೋರಿಕೆಯಲ್ಲಿ ಅದ ಅಷ್ಟೇ ಹೊರತು ಸತ್ತನ ಶಬ್ದ ಬಂತು ಅಂದ್ರೆ ಅದು ಇರುವಿಕೆ. ಆ ಜಗತ್ತು ಆದ ಅಂತ ಅನ್ನುತ್ತದ, ಜಗತ್ತನ್ನೋದು ಇಲ್ಲ. ಹೆಂಗಂದ್ರ ಗಡಿಗೆ ನೋಡೋರ ಕಣ್ಣಿಗೆ, ಅಜ್ಞಾನಿಗಳ ಕಣ್ಣಿಗೆ ಗಡಿಗೆ, ಜ್ಞಾನಿ ಕಣ್ಣಿಗೆ ಅದು ಏನಂತ ಕಾಣುತ್ತ? ಮಣ್ಣು ಅಂತ ಕಾಣಿಸ್ತು. ಈ ಗಡಿಗೆ ತಯಾರಾಗೋದಕ್ಕಿಂತ ಮೊದಲು ಏನಿತ್ತದು? ಮಣ್ಣೆ ಇತ್ತು. ಗಡಿಗೆ ತಯಾರಾದ್ಮೇಲೆ ಎದರದದು? ಏನದಲ್ಲಿ? ಮಣ್ಣೆ ಅದ. ಗಡಿಗೆ ಎಲ್ಲ ನಾಶ ಆಗಿ ಹೋದ್ಮೇಲೂ ಅಲ್ಲಿ ಮಣ್ಣೆ ಅದ. ಗಡಿಗೆ 3 ಕಾಲದಲ್ಲಿ ಇಲ್ಲದ್ದು, 3 ಕಾಲದಲ್ಲಿ ಇಲ್ಲದ ಗಡಿಗೆ ತೋರ್ಲಿಕ್ಕತ್ತದ. ಅದೇ ರೀತಿ ಈ ಶರೀರ ಕೂಡ, ಈ ಶರೀರ ತಯಾರಾಗೋದಕ್ಕಿಂತ ಮೊದಲು ಕೂಟಸ್ಥನೇ ಇತ್ತು, ಶರೀರ ತಯಾರಾದಾಗೂ ಕೂಟಸ್ಥನೇ ಅದ, ಶರೀರ ಹೋದ ಮೇಲೂ ಕೂಟಸ್ಥನೇ ಇರ್ತದ. ಆ ಕೂಟಸ್ಥನ ತೋರಿಕೆಯ ಭಾಗ ಏನದ ಅಂದ್ರೆ ಈ ಶರೀರ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು, ಪಂಚ ಅವೇನಂತಿರಲ್ಲ, ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಪಂಚಕೋಶಗಳು, ಇವೆಲ್ಲ ಏನದವ ತೋರಿಕೆಯಲ್ಲಿ. ಇರುವಿಕೆಯಲ್ಲಿ ಕೂಟಸ್ಥ. ಬ್ರಹ್ಮಾಂಡದಲ್ಲಿ ಸಹಿತ ಇರುವಿಕೆಯಲ್ಲಿ ಬ್ರಹ್ಮ, ತೋರಿಕೆಯಲ್ಲಿ ಪಂಚಭೂತಾತ್ಮಕ ಏನು ಪ್ರಪಂಚ, ವಿಶ್ವ, ಜಗತ್. ಇಷ್ಟು ತಿಳಿದು ಇವೆಲ್ಲ ಜಗತ್ತು ಸುಳ್ಳ, ತೋರಿಕೆಯ ಜಗತ್ತು ಸುಳ್ಳ, ದೃಶ್ಯ ಜಗತ್ತು ಸುಳ್ಳ, ಮತ್ತ ಜಗತ್ತಿನಿಂದ ಉಂಟಾಗುವ ಈ ಶರೀರಗಳು ಸುಳ್ಳ. ಇವುಗಳೊಳಗೆ ಏನದ ಅಂತಂದ್ರ ಈಶ್ವರ ಮತ್ತು ಜೀವ ಅಂತ 2 ತತ್ವಗಳೇನದವ. ಅದ್ರೊಳಗೆ ಅರ್ಧ ಭಾಗ ಏನದ ವ್ಯವಹಾರದ, ಇನ್ನು ಅರ್ಧ ಭಾಗ ಕೂಟಸ್ಥ. ಅದು ಬ್ರಹ್ಮನ ಪಾತ್ರ ಅದ. ವ್ಯವಹಾರ ಇಲ್ಲದೊಂದದ, ವ್ಯವಹಾರ ಇರೋದೊಂದದ. ಅವೆಲ್ಲವಷ್ಟು ನಿಮಗೆ ಹೇಳ್ಯದ. ಮತ್ತೆ ಹಿಂದೆ ಹೋಗೋದ್ರಾಗ ಅರ್ಥ ಇಲ್ಲ. ಮುಂದೋಗೋಣ. ಇವತ್ತ ದ್ವಿವಿಧ ಜ್ಞಾನ, 2 ರೀತಿ ಜ್ಞಾನಗಳ ವರ್ಣನೆ, 4 ಮತ್ತು 5. 3 ಮುಗಿದವ, ಈಗ 4 ಮತ್ತು 5. ಒಂದು ಅಪರೋಕ್ಷ ಜ್ಞಾನ, ಮತ್ತೊಂದು ಪರೋಕ್ಷ ಜ್ಞಾನ. ದ್ವೈವಿಧ ಜ್ಞಾನ ಬಕಾಯೇ ಇಕ ಪರೋಕ್ಷ ಅಪರೋಕ್ಷ. 2 ರೀತಿ ಜ್ಞಾನಗಳದವಪ್ಪ, 2 ರೀತಿಯವ. ಒಂದು ಪರೋಕ್ಷ ಜ್ಞಾನ, ಇನ್ನೊಂದು ಅಪರೋಕ್ಷ ಜ್ಞಾನ. ಪರೋಕ್ಷ 4ನೇದ್ದು, ಅಪರೋಕ್ಷ 5ನೇದ್ದು. ಅಸ್ತಿ ಬ್ರಹ್ಮ ಪರೋಕ್ಷ ಹೈ, ಅಹಂ ಬ್ರಹ್ಮ ಅಪರೋಕ್ಷ ಹೈ. ಅಸ್ತಿ ಬ್ರಹ್ಮ ಅಂತಂದ್ರೆ ಪರೋಕ್ಷ, ಅಹಂ ಬ್ರಹ್ಮ ಅಪರೋಕ್ಷ ಅದ. ನಾನು ಬ್ರಹ್ಮನು ಇರುತ್ತೇನೆ ಅನ್ನೋದು ಅಹಂ ಬ್ರಹ್ಮ. ಅಸ್ತಿ ಬ್ರಹ್ಮ ಅಂದ್ರೆ ಬ್ರಹ್ಮವು ಇರುತ್ತದೆ. ಇದು ಪರೋಕ್ಷ ಜ್ಞಾನ. ನಹಿ ಬ್ರಹ್ಮ ಯಾ ಅಂಶಕೋ ಕರೆ ಪರೋಕ್ಷ ವಿನಾಶ. ಬ್ರಹ್ಮ ಇಲ್ಲ
ಅಂತೇನದಲ್ಲ ನಹಿ ಬ್ರಹ್ಮ. ಇದು ಏನಾಗ್ತದ? ಬ್ರಹ್ಮವು ಇರುವುದಿಲ್ಲ. ಅಸತ್ವ ಪಾದಕ ಆವರಣ ಏನದಲ್ಲ, ಇದರ ಅಂಶ ಪರೋಕ್ಷ ಜ್ಞಾನ ನಾಶ ಮಾಡುತ್ತದೆ. ಮತ್ತು ಎರಡನೇದ್ದು ಏನ್ ಮಾಡ್ತದೆ? ದೂಜ ಪರೋಕ್ಷ ವಿನಾಶ. ನಹಿ ಬ್ರಹ್ಮ ಯೇ ಅಂಶಕೋ ಕರೈ ಪರೋಕ್ಷ ವಿನಾಶ. ಬ್ರಹ್ಮ ಇಲ್ಲ, ಬ್ರಹ್ಮ ನಹಿ ಅಂತಂದ್ರೆ ಬ್ರಹ್ಮ ಇಲ್ಲ ಎನ್ನುವ ಈ ಅಜ್ಞಾನದ ಈ ಅಂಶಕ್ಕೆ ಪರೋಕ್ಷ ಜ್ಞಾನ ನಾಶ ಮಾಡ್ತದೆ. ಸಕಲ ಅವಿದ್ಯಾ ಜಾಲಕ್ಕೂ ದೂಜೆ ನಶ್ಚಯ ಪ್ರಕಾಶ. ಎಲ್ಲ ಅವಿದ್ಯಾ ಜಾಲ ಸಂಪೂರ್ಣ ನಾಶ ಆಗಿ ಹೋಗ್ಬೇಕು ಅಪ್ಪ ಅಂತಂದ್ರೆ ಎರಡನೇದೇನದಲ್ಲ, ಅಹಂ ಬ್ರಹ್ಮ ಅಂತ ನಾವು ಸಾಕ್ಷಾತ್ಕಾರ ಮಾಡಿಕೊಂಡೆವು ಅನುಸಂಧಾನದ ಮೂಲಕ. ನನ್ನ ಬ್ರಹ್ಮ ಸ್ವರೂಪದ ಸಾಕ್ಷಾತ್ಕಾರ ನನಗಾಯ್ತು ಅಂತಂದ್ರೆ ಸಕಲ ಅವಿದ್ಯಾ ಜಾಲ ನಷ್ಟ ಆಗಿ ಹೋಗ್ತದ. ಬ್ರಹ್ಮವೂ ಇರುವುದಿಲ್ಲ. ಅಥವಾ ಅಸತ್ವ ಪಾದಕ ಆವರಣದ ಅಂಶವನ್ನು ಪರೋಕ್ಷ ಜ್ಞಾನವು ನಾಶ ಮಾಡುತ್ತದೆ. ಮತ್ತು ಎರಡನೆಯದಾದ ಅಪರೋಕ್ಷ ಜ್ಞಾನವು ಸಕಲ ಅವಿದ್ಯಾ ಜಾಲವನ್ನು ನಾಶ ಮಾಡ್ತದೆ. ಅಜ್ಞಾನ ಕಂಪ್ಲೀಟ್ ನಾಶ ಮಾಡ್ತದೆ. ಅದಕ್ಕೆ ಟೀಕಾ ಬ್ರಹ್ಮವು ಇರುವುದಿಲ್ಲ ಎಂಬ ಆವರಣದ ಅಂಶವನ್ನ, ಬ್ರಹ್ಮ ಇಲ್ಲ ಅನ್ನುವ ಅಂಶವನ್ನ ಬ್ರಹ್ಮವು ಇರುತ್ತದೆ ಎಂಬ ಪರೋಕ್ಷ ಜ್ಞಾನವು ನಾಶ ಮಾಡುತ್ತದೆ. ಮೊದಲು ಬ್ರಹ್ಮವು ಇಲ್ಲ ಎನ್ನುತ್ತಿದ್ದ ವ್ಯಕ್ತಿ ಯಾವಾಗ ಸದ್ಗುರುವಿನ ಮೂಲಕ ಸತ್ಶಾಸ್ತ್ರಗಳ ವಚನಗಳನ್ನು ಕೇಳಿದಾಗ ಆಗ ಬ್ರಹ್ಮವು ಇರುತ್ತದೆ ಎಂಬ ನಿಶ್ಚಯ ಜ್ಞಾನ ಮಾಡಿಕೊಂಡ. ಬ್ರಹ್ಮವು ಇಲ್ಲ ಎಂಬ ಅಭಿಪ್ರಾಯ ಏನಾಗ್ಯದೀಗ? ಏನಾಗ್ಯದ? ನಾಶ ಆಗೋಗ್ಬಿಟ್ಟದ, ಬಾಧಗೊಂಡದ. ಗುರುವಿನ ಹತ್ರ ಹೋದ್ರೆ ಅವರು ಶಾಸ್ತ್ರಗಳನ್ನ ಕೇಳ್ತಾ ಇದ್ರೆ ಬ್ರಹ್ಮ ಇದ್ದಾನೆ ಎನ್ನುವ ಅಭಿಪ್ರಾಯ ಬರ್ತದೆ. ಬ್ರಹ್ಮ ಇಲ್ಲ ಎನ್ನುವ ಅಭಿಪ್ರಾಯ ನಾಶ ಆಗ್ತದೆ, ಅಜ್ಞಾನ ನಾಶ ಆಗ್ತದೆ. ಅದಕ್ಕೆ ದಶಮನ ದೃಷ್ಟಾಂತ. ದಶಮ 10 ಮಂದಿ ಪಿಕ್ನಿಕ್ಗೆ ಹೋಗಿದ್ದರು ದೃಷ್ಟಾಂತ. ಆಪ್ತ ಪುರುಷ ಏನ್ ಹೇಳ್ತಾನೆ? ದಶಮನಿದ್ದಾನೆ ಅಂತ ಹೇಳಿದಾಗ ದಶಮನು ಇಲ್ಲ ಎಂಬ ಅಭಿಪ್ರಾಯ ನಾಶವಾಯಿತು. 10 ಮಂದಿ ಎಣಸ್ಕೊತಾರ ಪಿಕ್ನಿಕ್ ಹೋಗಿ ಬರುವಾಗ. ಅದೇನಾಯ್ತು? ದಶಮ 10ನೇದವ ಸಿಗಲಿಲ್ಲ ಅವರಿಗೆ. ಅವ ಏನಾಗ್ಯದೋ ಅಂತ ಅಳ್ಳಕತ್ತರು ತನ್ನ ಬಿಟ್ಟು ಎಣಿಸಿದ್ದಕ್ಕೆ. ಮುಂದೇನಾಯ್ತು? ಆಪ್ತ ಪುರುಷ ಸದ್ಗುರುನಾಥ ಬಂದು 10ನೇದವ ಅದನಪ್ಪ ಅಂತೇಳಿ 10ನೇದವ ಅದನ ಅಂತ ಹೊತ್ನಾಗ ಅವನ ಮಾತಿನ ಮೇಲೆ ನಂಬಿಕೆ ಇಟ್ಟ ಕಾರಣ ಏನಾಯ್ತು? 10ನೇದವ ಇಲ್ಲ ಎನ್ನುವ ಅಭಿಪ್ರಾಯ ನಾಶವಾಯಿತು. ನಂಬಿಕೆ ಇದ್ದಾಗ ಏನಾಗ್ತದಂದ್ರ ಆ ಪರಮಾತ್ಮ ಇಲ್ಲ ಎಂಬುವ ಅಭಿಪ್ರಾಯ ನಾಶವಾಗಿ ಪರಮಾತ್ಮ ಇದ್ದಾನೆ ಎಂಬುವ ನಿಶ್ಚಯ ಜ್ಞಾನ ಉಂಟಾಗುತ್ತದೆ. ಇದೇ ಅಸತ್ವ ಪಾದಕ ಆವರಣ ನಿವೃತ್ತಿ ಮಾಡಿಕೊಳ್ಳೋ ವಿಧಾನ. ಬ್ರಹ್ಮವು ಉಂಟು ಎಂದು ವೇದಗಳು ಉಪನಿಷತ್ತುಗಳು ಹೇಳುವುದರಿಂದ ಬ್ರಹ್ಮವು ಇಲ್ಲ ಎಂಬುವ ಅಭಿಪ್ರಾಯ ನಾಶವಾಗುತ್ತದೆ. ಪರೋಕ್ಷ ಜ್ಞಾನದ ಸ್ವರೂಪವನ್ನ ಚಂದ್ರೋದಯದಲ್ಲಿ ತಿಳಿದುಕೊಳ್ಳಿ. ಚಂದ್ರೋದಯದಾಗ ಹೋಗಿ ತಿಳ್ಕೊರಿ. ಚಂದ್ರೋದಯದಾಗ ಹೋಗಿ ತಿಳ್ಕೊಬೇಕಾದ್ರೆ ಏನ್ ಮಾಡಬೇಕು? 1ನೇದ್ದು ಮೋಕ್ಷ ಎಂದರೇನು? ಪ್ರಶ್ನೆಗಳು ಉಪೋದ್ಘಾತ. ಪ್ರಶ್ನೆ 4ರಿಂದ 10ನೇ ಪ್ರಶ್ನೆ ತನಕ ಕಲಾ 1ರೊಳಗ ಪ್ರಶ್ನೆ ಉಪೋದ್ಘಾತ ಕಲಾದ ಹೆಸರದು. ಉಪೋದ್ಘಾತ ಅಂದ್ರೆ ಕಲಾದ ಹೆಸರು, 1ನೇ ಕಲಾದ ಹೆಸರದು. ಮೋಕ್ಷ ಎಂದರೇನು? ಏನು ಇದೆಲ್ಲ ಹೇಳ್ರಿ, ಮತ್ತ ನಿಮ್ಗೆ ಗೊತ್ತದಲ್ಲ ಈ ಚಂದ್ರೋದಯ. ಮೋಕ್ಷ ಅಂದ್ರೆ ಏನ್ರಿ?
ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ, ಮೋಕ್ಷ. ಇದು 1ನೇ ಪ್ರಶ್ನೆ ಉತ್ತರ. ನೆಕ್ಸ್ಟ್, ಮೋಕ್ಷವು ಯಾವುದರಿಂದ ಉಂಟಾಗುತ್ತದೆ? ಮೋಕ್ಷವು ಬ್ರಹ್ಮಜ್ಞಾನದಿಂದ ಉಂಟಾಗುತ್ತದೆ. 2ನೇದು. ಮುಂದೆ ಬ್ರಹ್ಮಜ್ಞಾನ ಎಂದರೇನು? ಬ್ರಹ್ಮದ ಸ್ವರೂಪ, ಸಚ್ಚಿದಾನಂದ ಸ್ವರೂಪನಾದ ಬ್ರಹ್ಮದ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿಯುವುದಕ್ಕೆ ಬ್ರಹ್ಮಜ್ಞಾನ ಅಂದ್ರೆ ಬ್ರಹ್ಮದ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿಯುವುದು. ಮುಂದೆ ಬ್ರಹ್ಮಜ್ಞಾನದಲ್ಲಿ ಎಷ್ಟು ಪ್ರಕಾರಗಳು? 2 ಪ್ರಕಾರಗಳು. ಒಂದು ಪರೋಕ್ಷ ಬ್ರಹ್ಮಜ್ಞಾನ, ಒಂದು ಅಪರೋಕ್ಷ ಬ್ರಹ್ಮಜ್ಞಾನ. ಪರೋಕ್ಷ ಬ್ರಹ್ಮಜ್ಞಾನ ಎಂದರೇನು? ದೇವರೊಬ್ಬನು ಬ್ರಹ್ಮನೊಬ್ಬನು ಇದ್ದಾನೆ ಎನ್ನುವುದನ್ನ ಪರೋಕ್ಷ ಬ್ರಹ್ಮ. ಸತ್ ಚಿತ್ ಆನಂದ ರೂಪ ಬ್ರಹ್ಮವು ಇರುತ್ತದೆ ಎಂದು ತಿಳಿಯುವುದು. ಇದೇನಪ್ಪ ಅಂದ್ರೆ ತತ್ ಪದದ ಅರ್ಥ. ಇದು ತತ್ ಅಂದ್ರೆ ಒಂದು ಅದ ಅಂತ. ಪರೋಕ್ಷ ಬ್ರಹ್ಮಜ್ಞಾನವು ಯಾವುದರಿಂದ ಉಂಟಾಗುತ್ತದೆ? ಪರೋಕ್ಷ ಬ್ರಹ್ಮಜ್ಞಾನ ಯಾವುದರಿಂದ ಉಂಟಾಗುತ್ತದೆ? ಸದ್ಗುರು ಹಾಗೂ ಸತ್ಶಾಸ್ತ್ರಗಳಲ್ಲಿ ವಿಶ್ವಾಸವಿರುವುದರಿಂದ ಪರೋಕ್ಷ ಬ್ರಹ್ಮಜ್ಞಾನ ಉಂಟಾಗುತ್ತದೆ. ಕನಕದಾಸನಿಗೆ ಬಾಳೆಹಣ್ಣ ಯಾರೂ ಇಲ್ಲದ ಜಾಗದಾಗ ತಿನ್ನು ಅಂತ ಹೇಳಿದಾಗ ಅವನಿಗೆ ಅಪರೋಕ್ಷ ಬ್ರಹ್ಮಜ್ಞಾನ ಆಗಿರಂಗಿಲ್ಲ. ನಾನೇ ಬ್ರಹ್ಮ ಅನ್ನೋದು ಆಗಿರಂಗಿಲ್ಲ. ಬ್ರಹ್ಮ ನಾನೇ ಅಂತೇಳಿ ದಾಸರ ಪದ್ಧತಿ ಒಳಗೆ ಇಲ್ಲೇ ಇಲ್ಲ. ಬ್ರಹ್ಮನೇ ಬೇರೆ, ದಾಸನೇ ಬೇರೆ. ದಾಸ ಅನ್ನೋ ಶಬ್ದದಾಗೆ ದ್ವೈತದ. ದಾಸ ಅಂತಂದ್ಮೇಲೆ ಏನದು? ಅದಕ್ಕೊಬ್ಬ ಮಾಲೀಕ ಅದನಂತ ಹೌದಿಲ್ಲ. ದಾಸ ಅಂದ್ರೆ ಯಾರ ದಾಸ? ಹರಿದಾಸರವರು. ಶರಣ ಅನ್ನೋ ಪದ್ಧತಿ ಒಳಗೂ ದ್ವೈತದ. ಯಾರಿಗೆ ಶರಣ? ಶಿವ ಶರಣ. ಶಿವನಿಗೆ ಶರಣ ಆದವರು. ತಿಳಿತಾ? ದ್ವೈತ ಶರಣ ಅಂದ್ರೆ ಎಂತ ಶರಣರ್ರಿ? ಯಾರಿಗೆ ಶರಣಾದಗಾರ? ಶಿವನಿಗೆ ಶರಣಾಗಿದೆ. ಅದು ಭಕ್ತ ಭಗವಂತ ಅನ್ನೋದು ದ್ವೈತನೇ. ದಾಸರದು ಹರಿದಾಸರು. ಅದು ದ್ವೈತನೇ. ಅವ್ರಿಗೆ ಅದ್ವೈತದ ಜ್ಞಾನ ಅದ. ಆದ್ರೂ ಆ ಒಂದು ಚೇತನ ನಮಗಿಂತ ದೊಡ್ಡ ಚೇತನ ಆದಲ್ಲ, ಆ ದೊಡ್ಡ ಚೇತನಕ್ಕೆ ಗೌರವ ಕೊಡಬೇಕು. ಅದರ ಸ್ವರೂಪನೇ ನಾನಿದ್ದರೂ ಸಹಿತ ಅದಕ್ಕೆ ಗೌರವ ಕೊಡಬೇಕು. ಅವ್ರಿಗೇನು ಗೊತ್ತಿಲ್ಲೇನು ಅದರ ಸ್ವರೂಪ ನಾವು ಅದಿವಿ ಅಂತೇಳಿ? ಅಂತ ಸ್ವರೂಪ ಜ್ಞಾನ ಆದವರಿಗೆ ಅಂಥವೆಲ್ಲ ಬರ್ತದೆ. ಅಷ್ಟೆಲ್ಲ ಇದ್ದಾಗೂ ಸಹಿತ ಆ ಸೀನಿಯರ್ಗೆ ಗೌರವ ಕೊಡ್ಬೇಕಿಲ್ಲ ದೊಡ್ಡವರಿಗೆ. ನಾನು ಈ ಶರೀರದಾಗ ಇದ್ದೀನಿ, ಅವನು ಇಡೀ ಬ್ರಹ್ಮಾಂಡ ತುಂಬಿ ಅದನ. ಈಗ ದೊಡ್ಡ ಶಕ್ತಿಗೆ ಸಣ್ಣ ಶಕ್ತಿ ಗೌರವ ಕೊಡ್ಬೇಕ ಬೇಡ? ಹಂಗದು ಅಷ್ಟೇ. ಎರಡೂ ಒಂದೇ ಇದ್ದಾಗೂ ಸಹಿತ ದೊಡ್ಡದಕ್ಕ ಸಣ್ಣದು ಗೌರವಿಸಬೇಕಂತೇಳಿ ಹಂಗೆ ಶರಣ ದಾಸರು ಆಗಿದ್ದು. ಸೂಕ್ಷ್ಮ ಭಾವ, ಕಿಂಕರ ಭಾವ. ನಾನೇ ಬ್ರಹ್ಮ ಅಂತ ಹೇಳಕ್ಕೆ ಉಬ್ಬಿಕೊಂಡು ಕೂತ್ರ ಅದು ದುರಹಂಕಾರ ಆಗ್ತದೆ. ಅದಕ್ಕೆ ಆ ದುರಹಂಕಾರ ಬರಬಾರ್ದು ಅಂತೇಳಿ ಏನ್ ಮಾಡ್ಯಾರ? ದಾಸ ಶರಣ, ದಾಸ ಶರಣ. ನಿರಂಕಾರಿಗಳ ಬಳಿ ಹೋರಿ, ಅವ್ರ ಜೊತೆಗೆ ಮಾತನಾಡ್ರಿ. ಅವ್ರ ಡಿಸೈಡ್ ಏನು, ನಾನು ಅನ್ನೋ ಶಬ್ದ ಬಳಸಂಗೇ ಇಲ್ಲ ಅವರು. ನಾನು ಅನ್ನುವ ಶಬ್ದ ಬಳಸಂಗಿಲ್ಲ. ನೀ ಬರ್ರಿಯಪ್ಪ ಅಂತಂದ್ರೆ ದಾಸ ಯಾವಾಗ ಬರಬೇಕು ಹೇಳ್ರಿ ಅಂತಾನ. ದಾಸ ಯಾವಾಗ ಬರ್ಬೇಕಂದ್ರೆ ನಾ ಯಾವಾಗ ಬರ್ಲಿ ಹೇಳ್ರಿ. ದಾಸ ಅಲ್ಲಿಗೆ ಹೋಗಿದ್ದ, ದಾಸ ಇಲ್ಲಿಗೆ ಹೋಗಿದ್ದ, ಹಿಂಗೆ ಮಾತಾಡ್ತಾರ ಅವರು. ದಾಸ 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 ಅಂತಾರ.
ನಿರಂಕಾರಿ ಒಳಗೆ ಎಲ್ಲ ನಿರಂಕಾರ ಸ್ವರೂಪ ಇದ್ರೂ ಸಹಿತ ತನ್ನನ್ನು ತಾನು ಕಿಂಕರ ಭಾವದಲ್ಲಿ ಇಟ್ಟುಕೊಂಡಿರ್ತಾನೆ. ದಾಸ ಯಾವಾಗ ಬಂದ, ದಾಸ ಹಿಂಗ್ ಹೋಗಿದ್ದ, ದಾಸ ತಂದಿದ್ದ, ಹಿಂಗ್ ಮಾತಾಡ್ತಾರ ಅವ್ರ ಲ್ಯಾಂಗ್ವೇಜ್ ಬೇರೆ. ಈಗೇನಾಯ್ತು, ಪರೋಕ್ಷ ಬ್ರಹ್ಮಜ್ಞಾನ ಯಾವುದರಿಂದ ಉಂಟಾಗುತ್ತದೆ ಅಂದ್ರೆ ಸದ್ಗುರು ಮತ್ತು ಸತ್ಶಾಸ್ತ್ರಗಳ ವಚನಗಳಲ್ಲಿ ವಿಶ್ವಾಸವಿಡುವುದು. ಕನಕದಾಸನಿಗೆ ಏನಾಗಿತ್ತು, ಅಪರೋಕ್ಷ ಬ್ರಹ್ಮಜ್ಞಾನ ಆಗಿರಂಗಿಲ್ಲ. ಪರೋಕ್ಷ ಬ್ರಹ್ಮಜ್ಞಾನದ ಮೂಲಕನೇ ಅವನಿಗೆ ಆ ಪರಿ ಪವರ್ಫುಲ್ ನಂಬಿಕೆ ಇತ್ತು ಗುರುವಿನ ವಾಕ್ಯದ ಮೇಲೆ. ಆ ನಂಬಿಕೆನೇ ಅವನಿಗೆ ಏನಾಯ್ತು, ಚರಿತ್ರೆಯಲ್ಲಿ ಒಂದು ದೊಡ್ಡ ವ್ಯಕ್ತಿ ಮಾಡುತ್ತೆ. ಅವನಂತ ನಂಬಿಕೆ ಯಾರಿಗದು? ನೆಕ್ಸ್ಟ್, ಪರೋಕ್ಷ ಬ್ರಹ್ಮಜ್ಞಾನದಿಂದ ಏನಾಗುತ್ತದೆ? ಪರೋಕ್ಷ ಬ್ರಹ್ಮಜ್ಞಾನದಿಂದ ಏನಾಗ್ತದೆ? ಆ ಜ್ಞಾನ ಪಡ್ಕೊಳ್ಳೋದ್ರಿಂದ ಏನು ಉಪಯೋಗ ಅದ, ಏನು ಪ್ರಯೋಜನ? ಏನು ಪ್ರಯೋಜನ? ಇರುವುದಿಲ್ಲ ಎಂಬ ಬ್ರಹ್ಮನ ಬಗೆಗಿನ ಇರುವಿಕೆಯ ನಿಷೇಧವೇ ಪರೋಕ್ಷ ಬ್ರಹ್ಮಜ್ಞಾನ ಆವರಣ. ಇದನ್ನು ಮುಚ್ಚಾಕಿರ್ತದೆ. ಬ್ರಹ್ಮ ಸ್ವರೂಪವನ್ನು ಆವರಣ ಮಾಡಿ ಬ್ರಹ್ಮವು ಇಲ್ಲ ಎನ್ನುವುದು ಅಜ್ಞಾನದ ಶಕ್ತಿ. ಏನಾಗ್ತದಂದ್ರೆ, ಮೊದಲು ನೀವೇನ್ ಬರಿಬೇಕು, ಅಸತ್ವಪಾದಕ ಆವರಣ ನಿವೃತ್ತಿ ಆಗುತ್ತದೆ. ಇದು ಮೊದಲು ಬರಿಬೇಕು. ಪರೋಕ್ಷ ಬ್ರಹ್ಮಜ್ಞಾನದಿಂದ ಏನಾಗುತ್ತದೆ ಅಂದ್ರೆ ಅಸತ್ವಪಾದಕ ಆವರಣ ನಿವೃತ್ತಿ ಆಗುತ್ತದೆ. ಅದಕ್ಕೆ ಅಸತ್ವಪಾದಕ ಆವರಣ ಅಂದ್ರೆ ಏನು ಅನ್ನೋದಕ್ಕೆ ಕೆಳಗೊಂದೆರಡು ಸಾಲು ಬರಿಬೇಕು. ಬ್ರಹ್ಮವು ಇರುವುದಿಲ್ಲ ಎಂಬ ಬ್ರಹ್ಮದ ಇರುವಿಕೆಯ ನಿಷೇಧವೇ ಪರೋಕ್ಷ ಬ್ರಹ್ಮಜ್ಞಾನದ ಆವರಣ. ಪರೋಕ್ಷ ಬ್ರಹ್ಮಜ್ಞಾನದ ಆವರಣ ಅಂದ್ರೆ ಅಸತ್ವಪಾದಕ ಆವರಣ. ಅದೇನದ? ಬ್ರಹ್ಮವು ಇರುವುದಿಲ್ಲ ಎಂಬ ಬ್ರಹ್ಮದ ಇರುವಿಕೆಯ ನಿಷೇಧ. ಇಲ್ಲ ಅಂತ ಅನಿಸ್ತದ. ಇದು ಬ್ರಹ್ಮನನ್ನು ಮುಚ್ಚಾಕ್ಯದ. ಬ್ರಹ್ಮ ಸ್ವರೂಪವನ್ನು ಆವರಣ ಮಾಡಿ ಬ್ರಹ್ಮವು ಇಲ್ಲ ಎನ್ನುವುದು ಇದು ಅಜ್ಞಾನದ ಶಕ್ತಿ. ಅದು ಇಲ್ಲದಂಗ ಮಾಡೋದು, ಮುಚ್ಚಾಕೋದು ಅಜ್ಞಾನದ ಶಕ್ತಿ. ಇದು ಆವರಣ ಅಂದ್ರೆ ಅಜ್ಞಾನದ ಶಕ್ತಿ. ಹಗ್ಗವನ್ನ ಇಲ್ಲದಂಗ ಮಾಡೋದು, ಶುಕ್ತಿ ಇಲ್ಲದಂಗ ಮಾಡೋದು. ಗಡಿಗೆ ಒಳಗೆ ಏನ್ ಮುಚ್ಚಾಕ್ಯದ? ಅಜ್ಞಾನ. ಗಡಿಗೆಗೆ ಏನ್ ಮುಚ್ಚಾಕ್ಯದ? ಮಣ್ಣು ಮುಚ್ಚಾಕ್ಬಿಟ್ಟದ. ಅಲ್ಲಿ ಗಡಿಗೆ ಕುಂಬಾರ ಮನಿಗೆ ಹೋದ್ರೆ ಅಂದ್ರೆ ಮಣ್ಣೆ ಕಾಣಲ್ಲ ನಿಮಗೆ, ಬರೇ ಗಡಿಗೆನೆ ಕಾಣ್ತಾವ. ಮಣ್ಣು ಮುಚ್ಚಾಕಿ ಗಡಿಗೆ ತೋರಿಸ್ತದ ಅಜ್ಞಾನ. ಇನ್ನು ಮುಂದಿನ ಪ್ರಶ್ನೆ ಏನಪ್ಪ? ಪರೋಕ್ಷ ಬ್ರಹ್ಮಜ್ಞಾನವು ಯಾವಾಗ ಪೂರ್ಣವಾಗುತ್ತದೆ? ಪರೋಕ್ಷ ಬ್ರಹ್ಮಜ್ಞಾನ ಯಾವಾಗ ಪೂರ್ಣ ಆಗ್ತದೆ? ಶುದ್ಧ ಬ್ರಹ್ಮನಿಷ್ಠ ಗುರುಗಳು ಹಾಗೂ ವೇದಾಂತ ಶಾಸ್ತ್ರವು ಹೇಳಿದಂತೆ ಬ್ರಹ್ಮನ ಸ್ವರೂಪದ ನಿಶ್ಚಯ ಮಾಡಿದಾಗ, ಬ್ರಹ್ಮ ಅಂತ ಒಬ್ಬ ವದನ ಅಂತೇಳಿ ಗುರು ಮತ್ತು ಶಾಸ್ತ್ರಗಳು ಹೇಳಿದಂಗ ನಿಶ್ಚಯ ಮಾಡಿದಾಗ ಪರೋಕ್ಷ ಬ್ರಹ್ಮಜ್ಞಾನ ಪೂರ್ಣವಾಗುತ್ತದೆ. ಪರೋಕ್ಷ ಬ್ರಹ್ಮಜ್ಞಾನ ಪೂರ್ಣ ಆಗ್ತದೆ. ಕನಕದಾಸನಿಗೆ ಗುರುವಾಕ್ಯದ ಮೇಲೆ ಇಟ್ಟ ಶ್ರದ್ಧೆಯಿಂದ ಬಾಳೆಹಣ್ಣು ತಿನ್ನಲು ಆಗಲಿಲ್ಲ. ಯಾವಾಗ ಪೂರ್ಣ ಆಗ್ತದೆ ಅಂತ ಗೊತ್ತಾಯ್ತ್ರಿ? ಇದು ಪರೋಕ್ಷ ಬ್ರಹ್ಮಜ್ಞಾನ ಯಾವಾಗ ಪೂರ್ಣವಾಗುತ್ತದೆ ಅಂದರೆ ಬ್ರಹ್ಮನಿಷ್ಠ ಗುರುಗಳು ಹಾಗೂ ವೇದಾಂತ ಶಾಸ್ತ್ರಗಳು ಹೇಳಿದಂತೆ ಬ್ರಹ್ಮದ ಸ್ವರೂಪದ ನಿಶ್ಚಯ ಮಾಡಿದಾಗ. ಅಂದ್ರೆ ಬ್ರಹ್ಮ
ಏನಂತ ಮಾಡ್ಬೇಕು ನಿಶ್ಚಯ? ಬ್ರಹ್ಮವು ಇದ್ದಾನೆ, ಇದೆ, ಏನಾರ ಬರೀರಿ ಅಂತೇಳಿ ನೀವು ನಿಶ್ಚಯ ಮಾಡಿದಾಗ, ನಿಶ್ಚಯ ಮಾಡಿದ ಮೇಲೆ ಯಾವ ಕಾರಣಕ್ಕೂ ಅದು ಮತ್ತ ಇಲ್ಲ ಅಂದಿರಬಾರದು. ಹಾಂಗೆ ನಿಶ್ಚಯ ಮಾಡಬೇಕು. ಸ್ವಲ್ಪ ಹೊತ್ತು ಆದ ಸ್ವಲ್ಪ ಹೊತ್ತಿಲ್ಲ ಅನ್ನಂಗೆ ಮಾಡೋದಿಲ್ಲ. ಶಾಶ್ವತವಾದ ನಿಶ್ಚಯ ಇರಬೇಕು. ಡಿಸಿಷನ್, ಫರ್ಮ್ ಡಿಸಿಷನ್ ಅಂತಾರ, ಫರ್ಮ್ ಡಿಸಿಷನ್. ಅದ್ರೊಳನ್ನ ಯಾರು ಅಳ್ಳಾಡ್ಸಕ್ಕಿಲ್ಲ. ಹಂಗ ಅದಕ್ಕೆ ದೃಷ್ಟಾಂತ ಏನು ಕೊಟ್ರು? ಚಾರಿತ್ರಿಕ ದೃಷ್ಟಾಂತ. ಕನಕದಾಸನಿಗೆ ಗುರುವಾಕ್ಯದ ಮೇಲೆ ಇಟ್ಟ ಶ್ರದ್ಧೆಯಿಂದ ಬಾಳೆಹಣ್ಣು ತಿನ್ನಲು ಆಗಲಿಲ್ಲ. ಆತ ಪರಮಾತ್ಮನನ್ನು ಕಂಡಿಲ್ಲ. ಆದರೂ ಆತನ ವಿಶ್ವಾಸ ನೋಡಿ ಹೇಗಿತ್ತು? ನಮ್ಮದು ವಿಶ್ವಾಸವಿದೆ. ಆರಾಮವಾಗಿದ್ದಾಗ ದೇವರು ಇದ್ದಾನೆ, ನಮಗೆ ಚೆನ್ನಾಗಿ ಇಟ್ಟಿದ್ದಾನೆ ಎನ್ನುತ್ತೇವೆ. ಅಕಸ್ಮಾತ್ ಏನಾದರೂ ತೊಂದರೆ ಆದರೆ ಪರಮಾತ್ಮ ಇದ್ದರೆ ನಮ್ಮ ಹಣೆ ಬರ ಹಿಂಗ್ಯಾಕಾಗಿರ್ತಿತ್ತು? ಎಲ್ಲಿ ಪರಮಾತ್ಮ, ಎಲ್ಲಿ ಗುರು, ಎಲ್ಲಿ ಶಾಸ್ತ್ರ, ನಡೆಯ ಕಡೆ ಅಂತೇಳಿ ಅವಿಶ್ವಾಸ ಮಾಡಿ ಬಿಡುತ್ತೇವೆ. ಇಂಥ ಜ್ಞಾನದಿಂದ ಅಸತ್ವ ಪಾದಕ ಆವರಣ ನಿವೃತ್ತಿ ಆಗುವುದಿಲ್ಲ. ಅನುಕೂಲ ಇದ್ದಾಗ ಒಂದು ರೀತಿ, ಅನುಕೂಲ ಇರಲಾರ್ದಾಗ ಇನ್ನೊಂದು ರೀತಿ ಆದ್ರೆ ಉಪಯೋಗ ಇಲ್ಲ. ಅದಕ್ಕೆ ಇಂಥ ವಿಶ್ವಾಸ ವ್ಯರ್ಥ. ಈ ರೀತಿ ಮಾಡೋದು ವೇಸ್ಟ್. ಇದು ಎಂಥ ಪರಿಸ್ಥಿತಿಯಲ್ಲೂ ಪರಮಾತ್ಮ ಇದ್ದಾನೆ ಎಂಬ ಅಚಲವಾದ ವಿಶ್ವಾಸ ಉಳ್ಳವರಾಗಿರಬೇಕು. ಪರಮಾತ್ಮ ಇದ್ದಾನೆ ಅಂತ ಯಾಕ ಪರಮಾತ್ಮದನ್ನಂತ ಹೆಂಗ್ ವಿಶ್ವಾಸ ಮಾಡ್ತೀರಿ? ಗುರುಗಳು ಹೇಳ್ಯಾರ ಮಾಡ್ತೀವಿ ಅಷ್ಟೇ. ಗುರುಗಳು ಹೇಳ್ಯಾರ, ಶಾಸ್ತ್ರಗಳು ಹೇಳ್ಯಾವ. ಮೊದಲ ಶಾಸ್ತ್ರಗಳು ಬರೆದವ್ರು ಏನು ದಡ್ರ, ಅವರೆಲ್ಲ ನೋಡ್ಲಾರ್ದೆ ಬರೆದಿಟ್ಟಿರ್ತಾರ, ಕಾಣ್ಲಾರ್ದೆ ಬರೆದಿಟ್ಟಾರ ಅವರು. ಅವರೆಲ್ಲ ನೋಡಿ ಸತ್ಯದರ್ಶಿಗಳು ತಮ್ಮ ಅನುಭವಗಳನ್ನ ದಾಖಲೆ ಮಾಡಿ ಹೋಗ್ಯಾರ. ಆ ಅನುಭವಗಳನ್ನ ನಂಬಿ ನಾವೇನ್ ಮಾಡ್ಬೇಕಾಗ್ಯದ? ಅಸತ್ವೋಪಾದಕ ಆವರಣ ನಿವೃತ್ತಿ ಮಾಡಿಕೊಂಡು ಪರಮಾತ್ಮ ಇದ್ದಾನೆ ಎಂಬ ಅಚಲ ವಿಶ್ವಾಸ, ಅಚಲ ನಂಬಿಕೆ ಇಟ್ಕೋಬೇಕು. ಭಗವದ್ಗೀತೆ ಒಳಗ ಏನ್ ಹೇಳ್ತಾರ? ಅನನ್ಯಾಶ್ಚಿಂತಯಂತೋ ಮಾಮೇ ಜನಾಃ ಪರ್ಯಾಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮ ವಹಾಮ್ಯಹಂ. ಏನಂದ್ರ ಯಾರು ಅನನ್ಯ ಭಾವದಿಂದ ನನ್ನನ್ನೇ ಚಿಂತಿಸುತ್ತಾರೋ, ನನ್ನನ್ನೇ ಭಜಿಸುತ್ತಾರೋ, ನನ್ನಲ್ಲಿಯೇ ನಿರತರಾಗಿರುವ ಅವರ ಯೋಗಕ್ಷೇಮವನ್ನ ನಾನು ವಹಿಸುತ್ತೇನೆ. ಯಾರಿಗೆ ಗುರುವಾಕ್ಯದಲ್ಲಿ, ಶಾಸ್ತ್ರವಾಕ್ಯದಲ್ಲಿ ಶ್ರದ್ಧೆ ಇತ್ತು ಅಂದ್ರೆ ಎಂದೆಂದು ಅವರು ಹಿಡಿದ ಕೆಲಸ ಫೇಲ್ ಆಗಲ್ಲ, ಕೆಲಸ ಸಕ್ಸಸ್ ಆಗ್ತದ. ಅವ್ರದ್ದು ಯೋಗಕ್ಷೇಮ ಪರಮಾತ್ಮ ನೋಡ್ಕೊತಿರ್ತಾನ. 5 ಅಕ್ಕಿ ಮಾರಯ್ಯ ಒಂದು ದಿನ ಹೆಚ್ಚು ಅಕ್ಕಿ ತಂದರು. ಆದರೆ ಹೆಂಡತಿ 5 ಅಕ್ಕಿ ಲಕ್ಕಮ್ಮ ಗಂಡನ ಕಿವಿ ಹಿಂಡಿ ಉಪದೇಶ ಮಾಡಿದಳು. ಗಂಡಗಕ್ಕಿ ಉಪದೇಶ ಮಾಡ್ಯಾಳ. ಏನಂತ? ಆಸೆ ಎಂಬುವುದು ಅರಸರಿಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ. ಆಸೆ ಅನ್ನೋದು ರಾಜ ಮಹಾರಾಜರಿಗಿರ್ಬೇಕು. ಈ ರಾಜ್ಯ ಬೇಕು, ಆ ರಾಜ್ಯ ಬೇಕು, ಅದು ಸಾಧು. ನಮ್ಗೆದಕ್ಕೆ ಬೇಕಪ್ಪ ಅಂತ ಆಸೆಗಳು? ಬೇಡ ನಮಗ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಸಿಟ್ಟು, ಸೆಡು, ಗಲಾಟೆ, ಒದರಾಡೋದು, ಬಡದಾಡೋದು ಅವೆಲ್ಲ ಏನದವ? ಯಾರಿಗೆ? ಯಮದೂತರಿಗೆ. ಅವೆಲ್ಲ ಯಮದೂತರ ಕೆಲಸಗಳು. ಜಗಳ ಆಡೋದು, ಗುದ್ದಾಡೋದು, ವಿಧಾನಸೌಧದಾಗ ಮಾಡ್ಲಕತ್ತಾರ ನೋಡು, ಯಮದೂತರ ಕೆಲಸಗಳು. ಎಲ್ಲರೂ ಗುದ್ದಾಡೋದು, ಅಲ್ಲಿ ಎಲ್ಲಿ ಡೆಲ್ಲಿ ಒಳಗ ಅಲ್ಲಿ ಗುದ್ದಾಡ್ಲಕತ್ತಾರ, ಇಲ್ಲಿ ಗುದ್ದಾಡ್ಲಕತ್ತಾರ. ಇವೆಲ್ಲ ಏನದವ? ಯಮದೂತರ ಕೆಲಸಗಳು ಮಾಡ್ಲಕತ್ತಾರ. ಈ ಏನಾಗ್ಯದ ಅಂತಂದ್ರ
ಅದು ಯಮದೂತರ ಕೆಲಸ. ಅಜಾತರು ಅಂತಂದ್ರೆ ಯಾರು ಈ ಬ್ರಹ್ಮಜ್ಞಾನ ಸಾಧನೆಯಲ್ಲಿ ತೊಡಗ್ಯಾರ ಅವ್ರಿಗಿಂತವೆಲ್ಲ ಬೇಕಾಗಿಲ್ಲ. ಈ ಸಖಿ ಆಸೆ ನಿಮಗೇಕೆ ಮಾರಯ್ಯ, ಇದು ಅಮಲೇಶ್ವರ ಲಿಂಗ ಪ್ರಿಯ ಲಿಂಗಕ್ಕೆ, ಅಮಲೇಶ್ವರ ಪ್ರಿಯ ಲಿಂಗಕ್ಕೆ ಸಲ್ಲದು ನೋಡ, ಅಲ್ಲೇ ಎಸೆದು ಬನ್ನಿ. ಭಕ್ತರಿಗೆ ಬಡತನ ಉಂಟೆ, ಸತ್ಯರಿಗೆ ಮರಣ ಉಂಟೆ. ಭಕ್ತರು ಬಡವರೆಂದು ಮತ್ತೊಂದು ಕೊಟ್ಟರೆ ಅಮಲೇಶ್ವರ ಲಿಂಗ ಸತ್ತಲ್ಲಿಗಲ್ಲದೆ ಶಿವಭಕ್ತರಿಗೆ ಬಡತನವಿಲ್ಲ. ಅಮಲೇಶ್ವರ ಲಿಂಗ ಸತ್ತಾಗ ಶಿವಭಕ್ತರಿಗೆ ಬಡತನ ಬರ್ತದಂತ. ಪರಮಾತ್ಮ ಸತ್ರ ಶಿವಭಕ್ತರಿಗೆ ಬಡತನ, ಶಿವಭಕ್ತರಿಗೆ ಎಂದೆಂದು ಬಡತನ ಇರಂಗಿಲ್ಲ. ಹೆಂಗದ ನೋಡ್ರಿ ಇದು ವಾಕ್ಯ. ಶಿವಭಕ್ತರಂದ್ರೆ ಶಿವನನ್ನ ಅಚಲವಾಗಿ ನಂಬಿದವರು, ಶ್ರದ್ಧೆ ಉಳ್ಳವರು. ಅಂಥವರಿಗೆ ಎಂದೆಂದು ಬಡತನ ಬರಲ್ಲ. ಅವ್ರಿಗೆ ಬಡತನ ಯಾವಾಗ ಬರ್ತದ ಅಂತ ಹೇಳ್ಯಾರ? ಶಿವ ಸತ್ತಾಗ. ಅವನೆಂದು ಸಾಯ್ಬೇಕು? ಹುಟ್ಟೇ ಇಲ್ಲ ಮತ್ತೆ ಸಾಯ್ತಾನೆ ಅಲ್ಲಿ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸಖಿ ಆಸೆ ನಿಮಗೇಕೆ ಮಾರಯ್ಯ, ಇದು ಅಮಲೇಶ್ವರ ಲಿಂಗ ಪ್ರಿಯ ಲಿಂಗಕ್ಕೆ ಸಲ್ಲದು ನೋಡ, ಎಸೆದು ಬನ್ನಿ. ಭಕ್ತರಿಗೆ ಬಡತನ ಉಂಟೆ, ಸತ್ಯರಿಗೆ ಮರಣ ಉಂಟೆ. ಯಾರು ಕೂಟಸ್ಥನೇ ತಾನು ಅಂತ ತಿಳ್ಕೊಂಡಿರ್ತಾರ ಅವರಿಗೆ ಮರಣ ಅದೇನು ಇಲ್ಲ. ಭಕ್ತರು ಬಡವರೆಂದು ಮತ್ತೊಂದು ಕೊಟ್ಟರೆ, ಏನರೆ ಭಕ್ತರಪ್ಪ ಬಡವರದರ ತೇನ್ರೆ ಕೊಟ್ರ ಅಮಲೇಶ್ವರ ಲಿಂಗ ಸತ್ತಲ್ಲಿಗಲ್ಲದೆ ಶಿವಭಕ್ತರಿಗೆ ಬಡತನವಿಲ್ಲ. ತುಕಾರಾಮ್, ಸಂತ ತುಕಾರಾಮ್ ಅವ್ರ ಬಲ್ಲಿ ಏನಿರ್ತಿಲ್ಲ, ಬಲ್ಲಿ ಏನೇನೂ ಇಲ್ಲ. ತಿಲ್ಲಕ್ಕೂ ಇಲ್ಲ, ತಿಲ್ಲಕ್ ಕೊಟ್ರದ ಇಟ್ಕೊಳಕ್ಕೂ ಇಲ್ಲ, ಏನೇನೂ ಇಲ್ಲ ಅವ್ರ ಬಲ್ಲಿ. ಹಾಂಗಿದ್ರು ಅವ್ರು ಸುಮ್ಮ ಆ ಟೈಮಿಗೆ ಏನಾರ ಬಂದ್ರು ಒಂದಿಷ್ಟು ತಿಂತಿದ್ರು, ಮನಸ್ಸೆಲ್ಲ ಪರಮಾತ್ಮನಲ್ಲಿ ಇದು ಮಾಡಿ. ಅವಾಗ ಅವರಿಗೆ ಒಬ್ಬ ಸಾಹುಕಾರ ಬಂದು ದರ್ಶನ ತಗೊಂಡು ನಮಸ್ಕಾರ ಮಾಡಿ ಹೋದ. ಇವ್ರ ಮನಿ ಎಲ್ಲಿ ಅದ ಕೇಳ್ದ. ಮನಿ ಇಲ್ಲ ಅಂದ್ರು. ಎಲ್ಲಿ ಅದ? ಇಲ್ಲೇ ಇದೆ. ಮತ್ತೆ ಮನೆಯ ಸಾಮಾನ ಏನೇನು ಇಲ್ಲ. ಹಿಂಗೆ ಅದ ನೋಡ್ರಿ ಇವ್ರ ಜೀವನ. ಇದು ಭಾರಿ ಅದ. ಸುಮ್ಮ ಬೈಲಾಗಿ ಜೀವನ ಮಾಡೋದು. ಸಂಜೆಗೆ ಏನ್ ಮಾಡ್ಬೇಕು, ಮುಂಜಾನೆ ಏನ್ ಮಾಡ್ಬೇಕು, ಮಧ್ಯಾಹ್ನ ಏನ್ ಮಾಡ್ಬೇಕು, ಏನೇನು ವಿಚಾರ ಇಲ್ಲ. ಸೋಮ ಎತ್ತು ಬಿಡೋದು ಅಷ್ಟೇ. ಅಂಥದ್ದೊಂದು ಸ್ಥಿತಿ ಕಲಿಬೇಕದು. ಭಾರಿ ಐಡಿಯಲ್ ಆದರ್ಶ ಅದು ಹಂಗಿರೋದು. ಅವಾಗ ಅವ ಏನ್ ಮಾಡ್ದ, ಮನೆಗೆ ಹೋಗಿ ಮೊದಲಿನ ಕಾಲದಾಗ ಎತ್ತಿನ ಬಂಡಿ ಅವು ಇರ್ತಾವಲ್ಲ, ಬಂಡ್ಯಾಗೆಲ್ಲ ಕಿರಾಣಿ ಮಾಲು, ಬಟ್ಟಿ, ಅವು ಇವು ಏನೇನೋ ಬಜಾರ್ದಾಗ ಕೈ ಸಿಕ್ಕದ್ದೆಲ್ಲ ಖರೀದಿ ಮಾಡಿ ಗುರುಗಳ ಸೇವೆ ಮಾಡಮಂತ ಕಳಿಸ್ಕೊಟ್ಟ. ಕಳಿಸ್ಕೊಟ್ಟ ಕೂಡ್ಲೇನೆ ಅವು ತಗೊಂಡು ಬಂದು ಅವ ಆಳುವಾಗ ಏನಂತಾನ, ಎಲ್ಲಿ ಇಳಿಸ್ಲಿ ಅಂತ ಕೇಳ್ತಾನೆ. ಎಲ್ಲಿ ಇಳಿಸ್ಲಿ, ಏನ್ ಇಳಿಸ್ಲಿ ಅಂತ ಕೇಳ್ತಾನೆ. ಏನ್ ಇಳಿಸ್ತ ಅಂತಂದ್ರೆ ಮಾಲಕರು ಇವೆಲ್ಲ ಕೊಟ್ಟು ಕಳಿಸ್ಯಾರ. ಎದಕ್ ಕಳಿಸ್ಕೊಟ್ರ ಅಂದ್ರೆ ನಿಮ್ಮಲ್ಲಿ ಏನು ಇಲ್ಲ, ಅದ್ರ ಸಲ ನಿಮ್ಮಲ್ಲಿ ಕಳಿಸ್ಕೊಟ್ರ. ನಂಬಲ್ಲಿ ಏನು ಇಲ್ಲ, ಇವೆಲ್ಲ ಇಟ್ಕೊಳಕ್ ನಂಬಲ್ಲಿ ಎಲ್ಲಿದ, ಏನದ ಇವೆಲ್ಲ ಇಟ್ಕೊಳಕ್ ನಂಬಲ್ಲಿ ಏನು ಇಲ್ಲ. ಇವೆಲ್ಲದ್ರದ್ದು ಮಾಲಕ್ ಯಾರು ಅಂದ್ರೆ ಅವ್ರ ಮಾಲಕನ ಹೆಸರು ಹೇಳ್ತಾನೆ. ಮತ್ತ ಅವ್ರ ಮಾಲಕನ ಮಾಲಕ್ ಯಾರು, ಅವ್ರ ಮಾಲಕನ ಮಾಲಕ್ ಯಾರು ಅಂತ ಹೇಳಿದ್ರೆ ಕಡೆಗೆ ಪರಮಾತ್ಮ ಅಂತ ಬರ್ತಾನೆ. ಅವಾಗ ಏನಾಗ್ತದ, ಪರಮಾತ್ಮನ ಏನದನಲ್ಲ, ಆ ಪರಮಾತ್ಮನೇ ನನ್ನ ಹೃದಯದೊಳಗೆ ಅದನ. ಈ ಪರಮಾತ್ಮನಕ್ಕಿಂತ ದೊಡ್ಡವೇನಪ್ಪ ನಿಮ್ಮ ಸಾಹುಕಾರ? ಪರಮಾತ್ಮ ಸಾಹುಕಾರ, ನಿಮ್ಮ ಸಾಹುಕಾರ ದೊಡ್ಡವ, ಪರಮಾತ್ಮ ದೊಡ್ಡ ಸಾಹುಕಾರ, ನಿಮ್ಮ ಯಜಮಾನ ದೊಡ್ಡ ಸಾಹುಕಾರ ಅಂತ ಕೇಳ್ತಾನೆ. ಪರಮಾತ್ಮ ದೊಡ್ಡ ಸಾಹುಕಾರ ರೀ. ಮತ್ತ ಆ ದೊಡ್ಡ ಸಾಹುಕಾರನೇ ನಾನು ಹೃದಯದಾಗ ಅದನ. ಈ ಸಣ್ಣ ಸಾಹುಕಾರನು ಇವೆಲ್ಲ ಸಾಮಾನುಗಳು ತಗೊಂಡು ನಾನೇನ್ ಮಾಡ್ಲಕ್ ಹೋಲಿ, ಎಲ್ಲಿ ತಂದಿರಿ ಒಳ್ಳೆ ಒಯ್ದು ಬಿಡ್ರಿ ಅಂತ ಹೇಳ್ಬಿಟ್ರು ಅಂತ. ತುಕಾರಾಮ ಬಂದದ್ದನ್ನ ಆಹಾರ, ವಸ್ತ್ರಗಳು, 3 ಹೊತ್ತು ಉಣದ ದೊಡ್ಡ ಬಡತನ ಸಮಸ್ಯೆ. ಆಗಿನ ಕಾಲದೊಳಗೆ ದುಡಿದು ಉಣ್ಬೇಕಾದ್ರೂ ಸಮಸ್ಯೆ. ಮಂದಿ ಮನ್ಯಾಗ ಜಗ್ಗಿ ಮಕ್ಕಳು ಮರಿ ಜಗ್ಗಿ ಇರ್ತಿದ್ದು. ಆಗಿನ ಕಾಲದೊಳಗ ಎಲ್ಲರೂ ಕೂಡಿ ಉಣ್ಲಕ್ಕೆ ಸಾಲ್ತಿದ್ದಿಲ್ಲ, ಬಹಳ ಸಮಸ್ಯೆ ಇತ್ತವ.
ಅದಕ್ಕೆ ತುಕಾರಾಮರು ಹೊಳ್ಳಿ ಕಳಿಸಿದ್ರು, ಐದಕ್ಕಿ ಲಕ್ಕಮ್ಮ ಹೊಳ್ಳಿ ಕಳಿಸಿದ್ರು. ಇವೆಲ್ಲ ಹೆಂಗದ ನೋಡ್ರಿ. ಶಿವಭಕ್ತರಿಗೆ ಬಡತನ ಯಾವಾಗ ಬರುತ್ತದೆ ಅಂದ್ರೆ ಶಿವ ಸತ್ತಾಗ ಬರುತ್ತದೆ. ಮತ್ ನೀವು ಏನಾರ ಹಿಡ್ಕೊಂಡು ಮನಿಗೆ ಒಯ್ದ್ರಿ ಅಂದ್ರೆ ನಿಮ್ಮ ಹೆಂಡ್ರು ಕೇಳ್ತಾರೇನು, ಎಲ್ಲಿ ತಂದಿರಿ, ಏನ್ ಮಾಡಿರಿ ಅಂತ? ಟಕ್ಕ ತೊಳಗ ಹಾಕೊಂಡ್ಬಿಡ್ತಾರೇನು? ತೊಂಬ ಹಿಂಗೆ ಇನ್ನ ಎಲ್ಲಾರ ಸಿಕ್ಕ ತೊಂಬ ಅಂತಾರ. ಏನಾರ ಕೇಳಿ ಹೇಳಿ ಎನ್ಕ್ವೈರಿ ಮಾಡಿ ಎದಕ್ ತರ್ತಿ, ಇಂಥವೆಲ್ಲ ತರಬೇಡ, ಸಂಸಾರ ಮುಂದ ಅಪಾಯಕ್ಕೀಡಾತದ ತಿಳ್ಕೆ ಏನಾರ ಒಂದ್ ಸ್ವಲ್ಪ ಚಿಂತೆ ಮಾಡ್ತಾರೇನ್ರಿ? ಮತ್ ಮನ್ಯಾಗ ಸಾವಕಾಶ ಹೇಳ್ರಿ, ಮತ್ತೆ ಕೇಳಿಸ್ಕೊಳ್ಳಂಗದಾರ. ಮತ್ತೇನ್ ಮಾತಾಡ್ಕೋತಾರ ಅವ್ರೆಲ್ಲ ಹೆಂಗಸರು, ನಮ್ ಗಂಡಗ ಬರೇ ಸಂಬಳ ಒಂದೇ ಅದರಿ, ಗಿಂಬಳ ಇಲ್ಲ, ಏನ್ ಮಾಡ್ಬೇಕು? ಅವ್ರದ್ದು ಕೆಟ್ಟ ಆಸೆಗಳಿಗಾಗಿ ಇವ ಗಂಡ ಸಂಬಳದ ಜೊತೆಗೆ ಗಿಂಬಳ ಮುತ್ತಾರ. ಯಾರ ಕೈಯಾಗರ ಸಿಕ್ಕೊಂಬಿದ್ದು ಮಾನ್ಗೇಡಿ ಆಗುತ್ತೆ. ಯಾಕಂದ್ರೆ ಹೆಂಡ್ರ ದುರಾಸೆಗಾಗಿ. ರಾಮಾಯಣ ಆಗಿದ್ದು ಹೆಂಡತಿಗೆ ಚಿನ್ನದ ಜಿಂಕೆ ಬೇಕು ಅಂದದ್ದಕ್ಕೆ ರಾಮಾಯಣ ಆಗಿಬಿಡ್ತು. ರಾಮರಾಡಿ ಅಂತ ಯಾಕಂತಾರೆ? ಇದಕ್ಕೆ ರಾಮರಾಡಿ ಆಯ್ತಾರ. ರಾಮರಾಡಿ ಅಂದ್ರೆ ಇದೆ. ಅವ್ರಿಗೇನು ಕಡಿಮೆ ಬಿದ್ದಿದ್ದಿಲ್ಲ. ಅವ್ರದ್ದು ಅರಮನೆನೇ ಚಿನ್ನದ್ದಿತ್ತು. ಎಲ್ಲ ಏನ್ ಬೇಕಾದ್ದು ಅಗಣಿತವಾದಂತ ಒಂದು ಸಂಪತ್ತಿತ್ತು ಅವ್ರ ಬಲ್ಲಿ. ಅದು ಚಿನ್ನದ ಜಿಂಕೆ, ಚಿನ್ನದ ಆನೆಗಳಿದ್ದು ಅವ್ರ ಅಂಗಳದಾಗ. ಅಂತಕಿ ಚಿನ್ನದ ಜಿಂಕೆ ಆಸೆ ಬಂತು. ನೋಡ್ರಿ ಹೆಂಗದು. ನೊಣ ತಿಂದು ಬಾಯಿ ಕೆಡಿಸ್ಕೊಳ್ಳೋಕೆ ಕೆಲಸ ಆಯ್ತು. ಮಹಾರಾಣಿ ಅವ್ರಿಗೆ ಏನು ಕಡಿಮೆ ಬಿದ್ದಿತ್ತು ಅಂತೇಳಿ ಆ ಚಿನ್ನದ ಜಿಂಕೆ ಬೆನ್ನೈತಿ ಆದ್ರೆ ಅವರು. ಹಿಂಗ ಬೇಕಾದಂಗೆ ತಿಂಗಳ ಸಂಬಳ ಬರ್ತದ, ಎಲ್ಲ ಬರ್ತದೆ. ಇಲ್ಲಿ ನಮ್ಮಲ್ಲಿ ಶಕ್ತಿ ನಗರ ಅಂತದ, ಅವರಿಗೆ ಸಂಬಳ ಸಿಕ್ಕಾಪಟ್ಟೆ ಅದ. ರಿಟೈರ್ ಆದ್ಮೇಲೆ ಲಕ್ಷಗಟ್ಟಲೆ ಬರ್ತದ ಅವ್ರಿಗೆ ಸಂಬಳ. ಬೇಕಾದಷ್ಟು ಕೊಡ್ತಾರೆ, ಪಗಾರ ಕೊಡ್ತಾರೆ, ಸಂಬಳ ಕೊಡ್ತಾರೆ. ಏನ್ ಕೊಟ್ರು ಅವ್ರ ಸ್ವಲ್ಪ ಸೈಡಿಗೆ ಕರ್ಕೊಂಡು ಕೇಳಿದ್ರೆ ಹೆಂಗದ ಆರಾಮ್ ನಡೆದದ ಜೀವನ? ಏನ್ ಆರಾಮ್ ರೀ, ಬರೀ ಸಂಬಳ ಅಷ್ಟೇ ಅದ, ಮ್ಯಾಲ ಏನು ಇಲ್ರಿ ಇನ್ಕಮ್. ಏನ್ ಇಂಜಿನಿಯರ್ ಎಲ್ಲ ಓದಿರ್ತೀವಿ, ಮ್ಯಾಲ ಒಂದಿಟ್ಟು ಏನಾರ ಬಂದ್ರೆ ಲೆಕ್ಕ, ಇಲ್ಲಂದ್ರೆ ಏನದ? ಗಂಡದಿರು ಅತೃಪ್ತಿ, ಹ್ಯಾಂಡ್ರು ಅತೃಪ್ತಿ. ಸಂಬಳ ಜಗ್ಗ್ಯದ ಅವ್ರು ಎಲ್ಲ, ಪಗಾರ ಜಗ್ಗ್ಯದ. ಒಬ್ಬ ಡ್ರೈವರ್, ಒಬ್ಬ ಅಟೆಂಡರಿಗೆ, ಒಬ್ಬ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಮೇಲಾಧಿಕಾರಿಗಳಿಗೆ ಬಂದಷ್ಟು ಸಂಬಳ ಅವ್ರಿಗೆ ಪೆನ್ಷನ್ ಬರ್ತದ. ಅಷ್ಟು ಜೋರದಾರ ಅವ್ರು. ಎದಕ್ಕೆ ಆಟ ಕೊಡ್ತಾರೆ ಅಂದ್ರೆ, ಮತ್ತೆ ಬೇರೆ ಹುಚ್ಚು ಆಸೆ ಮಾಡಬೇಡ್ರಿ, ಚಂದ ಕೆಲಸ ಮಾಡ್ರಿ, ಚಂದ ದುಡಿರಿ, ಚಂದ ದೇಶ ಬೆಳಗ್ರಿ, ಕರೆಂಟ್ ಉತ್ಪನ್ನ ಮಾಡ್ರಿ ಅಂತ ಹೇಳಿ ಕೊಟ್ಟರು. ಮನಿ ಕೊಟ್ಟದ, ಎಲ್ಲ ಕೊಟ್ಟದ. ಒಳ್ಳೆ ಡೆಲ್ಲಿ ಬೆಂಗಳೂರಾಗ ಇದ್ದಂಗೆ ಅದ ಅವ್ರ ಕಾಲನಿಯಲ್ಲಿ, ರಾಯಚೂರಾಗ. ಅಲ್ಲಿ ಹೋದ್ರೆ ಭಾರಿ ಆನಂದ. ಹಿಂಗಾಗಿ ಹೇಳ್ರಿ, ದೊಡ್ಡ ಸ್ಯಾಲ್ರಿ ಅದ ಅವ್ರ ಶಕ್ತಿನಗರ RTPS. ಇಲ್ಲ. ಅದಕ್ಕೆ ಪರೋಕ್ಷ ಬ್ರಹ್ಮಜ್ಞಾನ ದೃಢವಾಗಿದೆಯೋ ಇಲ್ಲವೋ ಅಂತ ನಾವು ಒಂದಿಷ್ಟು ಅಳತೆ ಮಾಡ್ಕೋಬೇಕು. ಹೆಂಗ್ ಮಾಡ್ಕೋಬೇಕು? ನನಗೆ ಪರೋಕ್ಷ ಬ್ರಹ್ಮಜ್ಞಾನ ಆಗ್ಯದೋ ಇಲ್ಲೋ, ಆಗಿದ್ರೂ ದೃಢ ಆಗ್ಯದೋ ಇಲ್ಲೋ. ಶಾಸ್ತ್ರಗಳು ಬರೀ ಹೇಳಲಿಕ್ಕೆ ಮಾತ್ರ. ಏನದ? ಶಾಸ್ತ್ರಗಳು ಬರೀ ಹೇಳಲಿಕ್ಕೆ ಅದಾವ, ಮತ್ತೆದಕ್ಕದಾವ? ಶಾಸ್ತ್ರಗಳು ಬರೀ ಹೇಳಲಿಕ್ಕೆ ಅದಾವ, ಏನ್ ಅದ್ರಂಗ ನಡ್ಕೊಳಕ್ಕದವ್ರಿ, ಅರ್ತಿಕೊಳ್ಳಕ್ಕದವ, ಏನ್ ಹೇಳಲಿಕ್ಕೆ ಮಾತ್ರ ಅದಾವ? ನಡ್ಕೊಳ್ಳೋದು, ಪಡ್ಕೊಳ್ಳೋದು, ಬ್ರಹ್ಮ ಸ್ವರೂಪವನ್ನು ಪಡ್ಕೊಳ್ಳೋದು, ಬ್ರಹ್ಮ ಏನಂತ ತಿಳ್ಕೊಳ್ಳೋದು. ಇದು ಬೇಕಾಗ್ಯದ.
ಅದಕ್ಕೆ ಶಾಸ್ತ್ರಗಳು ಬರೀ ಹೇಳಲಿಕ್ಕೆ ಕೇಳಲಿಕ್ಕೆ ಮಾತ್ರ ಅಲ್ಲ, ನಮ್ಮನ್ನು ನಾವು ಅರಿತುಕೊಳ್ಳಲಿಕ್ಕೆ ಇದೆ. ಶಾಸ್ತ್ರಗಳು ನಮ್ಮನ್ನು ನಾವು ಅರಿತುಕೊಳ್ಳಲಿಕ್ಕೆ ಇದೆ. ಪುರಾಣ ನಡೆದಿತ್ತ, ಪುರಾಣ ನಡೆದಾಗ ಏನ್ ಹೇಳಿದ್ನಪ್ಪ, ಯಾರು ಪುರಾಣಿಕ ಶಾಸ್ತ್ರಿ, ಎಷ್ಟಾಯ್ತು ಟೈಮ್, 7:15 ನಡೀತು. ಪುರಾಣ ಹೇಳಿದಂತ ಏನ್ ಹೇಳಿದ, ಎಲ್ಲ ಒಂದೊಂದು ಕೆಟ್ಟ ಗುಣಗಳು, ಒಂದೊಂದು ಕೆಟ್ಟ ವರ್ತನೆಗಳು ಮಾಡಿದರೆ ಏನೇನಾಗ್ತದ ಹೇಳ್ಕೊತ ಹೋದ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ತಡ ಹೇಳ್ಕೊತ ಹೋಗಿದ್ದ. ಅದರಾಗ ಒಬ್ಬಾಕಿ ವೇಶ್ಯಾವಾಟಿಕೆ ಹೆಣ್ಮಗಳು ಬಂದಿದ್ದಳಕ್ಕೆ. ವೇಶ್ಯಾವಾಟಿಕೆ ಹೆಣ್ಮಗಳು ಬಂದಾಗ ಆಕೇನು ಪುರಾಣಕ್ಕೆ ಬಂದಿದ್ದಳು. ಬಂದ ಹೊತ್ನಾಗ ಈ ರೀತಿ ವೇಶ್ಯಾವಾಟಿಕೆ ಮಾಡಿದರೆ ಏನಾಗ್ತದ, ನಾಳೆ ನರಕಕ್ಕೆ ಹೋಗ್ಬೇಕಾಗ್ತದ. ನರಕಕ್ಕೆ ಹೋದ್ರ ಅಲ್ಲಿ ಏನ್ ಶಿಕ್ಷೆ ಆಗ್ತದ ಗೊತ್ತಾ? ಏನಾಗ್ತದ, ದೊಡ್ಡದೊಂದು ಕಬ್ಬಿಣ ರಾಡದ, ಆ ರಾಡು ಕಾಸಿರ್ತಾರ ಕೆಂಪಗ, ಕಾಸಿ ಹಿಂಗ ಹೊಟ್ಟ್ಯಾಗ ಹಾಕಿ ಈ ಕಡಿದ ಆ ಕಡಿ ತೆಗೆದು ಬಿಡ್ತಾರ. ಅವಾಗ ಆಕಿ ಪರೇಶಾನ್ ಆಗಿಬಿಟ್ಲು. ಅದೇನಪ್ಪ, ಇಂಥ ಶಿಕ್ಷೆ ಅನುಭವಿಸೋದು ಯಾರಿಗೆ ಬೇಕಾಗ್ಯದ, ಬೇಡ. ಮತ್ತಿನ್ನೇನದ ಎರಡನೇ ಶಿಕ್ಷೆ ಅಂದ್ರ, ಗೋಡ್ಯಾಗ ಸಣ್ಣ ಸೂಕ್ಷ್ಮ ರಂಧ್ರಗಳದಾವ, ಆ ರಂಧ್ರಗಳ ಒಳಗ ಹಾಕಿ ಪೋಣಿಸ್ಬಿಡ್ತಾರ. ಆ ಕಡೆ ಒಬ್ಬ ಯಮದೂತ, ಈ ಕಡೆ ಒಬ್ಬ ಯಮದೂತ ಕೂಡಿ ಒಂದ್ ಕಡೆ ಕಾಲು ಹಿಡಿದು ಜಗ್ತಾರ, ಒಂದ್ ಕಡೆ ಕೈ ಹಿಡಿದು ಜಗ್ತಾರ. ಆ ಸಣ್ಣ ರಂಧ್ರದೊಳಗಿಂದು ಆ ಕಡೆ ಈ ಕಡೆ ಚಲಿಸಂಗ ಮಾಡ್ತಾರ ಅಂತ. ಅದನ್ನು ಪರೇಶಾನ್ ಆಗಿಬಿಟ್ಲು. ಇಷ್ಟು ದೊಡ್ಡದು 6x3 ಬಾಗ್ಲ ಇದ್ರೂ ಸಹಿತ ಒಮ್ಮಮ್ಮ ತಲೆಗಿ ಕೈಗಿ ಬಡಿತಿರ್ತಾವ. ಅದೇ ಎಷ್ಟೋ ತ್ರಾಸ ಆಗ್ತಿರ್ತದ. ಅಂಥದ್ದು ಇಲ್ಲಿ ನೋಡಿದ್ರ ಈ ಒಂದು ಸಣ್ಣ ರಂಧ್ರದಾಗ ಹಾಕಿ ಆದಾಡ್ತಾರಂದ್ರೆ ಏನ್ ತ್ರಾಸ ಆಗಬಾರ್ದು ಅಂತ ಲೆಕ್ಕ ಹಾಕೊಂಡ್ಬಿಟ್ರು. ಲೆಕ್ಕ ಹಾಕೊಂಡು ಮನೆಗೆ ಹೋಗಿ ಬಾಗ್ಲ ಎಲ್ಲ ಭದ್ರವಾಗಿ ಮುಚ್ಚಿಕೊಂಡು ಊಟ ಮಾಡಿ ಮಲ್ಕೊಂಡ್ಬಿಟ್ರು. ಊಟ ಮಾಡಿ ಮಲ್ಕೊಂಡ್ಮೇಲೆ ಮಲ್ಕೊಂಡು ಒಂದು ತಾಸಿಗೆ ಬಾಗ್ಲ ಬಡ್ಲಿಕ್ಕತ್ತರು. ಯಾರಪ್ಪ ನೀವು, ಯಾರ್ಯಾಕಿರ್ಲಕ್ಕ, ತೆಗಿ ಬಾಗ್ಲ. ಎದಕ್ ತೆಗಿಬೇಕು, ತೆಗಿಯಂಗಿಲ್ಲ, ಇಲ್ಲಿ ಯಾಕೆ ಬಂದಿರಿ, ನಿಂಬಲ್ಲಿ ಎದಕ್ ಬರ್ತೀವಿ ಅದು ಗೊತ್ತಿಲ್ಲೇನು, ನಿಂಬಲ್ಲಿ ಯಾಕೆ ಬರ್ತೀವಿ ಗೊತ್ತಿಲ್ಲ. ಇಲ್ಲ, ನಮ್ಮಲ್ಲೆಲ್ಲ ವ್ಯಾಪಾರ ಬಂದ್ ಮಾಡಿಬಿಟ್ಟಿವಿ, ನೀವೇನ್ ಬಂದಿರಿ ಹೋಗ್ರಿ, ನಾಳೆ ಬೆಳಗ್ಗೆ ಆಗ್ಲದ್ ಭೇಟಿ ಆಗಮ್ಮಿ, ರಾತ್ರಿ ವ್ಯವಹಾರ ಎಲ್ಲ ಬಂದ್ ಮಾಡಿಬಿಟ್ಟೇವೆ. ಅವಾಗ ಯಾರು ಅನ್ಕೊಂಡಿ ನನ್ನ ನೀನು ಅಂದ್ರಂತ. ನನ್ನ ಯಾರು ಅನ್ಕೊಂಡಿ ನೀನು, ಯಾರು ಅನ್ಕೊಂಡಿ, ಯಾರು ಹೋಗಿರ್ತಾರ್ರಿ ಬಾಗ್ಲ ಬಿಡ್ಲಿಕ್ಕ? ಯಾರು ಬಾಗ್ಲ ಬಡಿತಿರ್ತಾರಲ್ಲಿ? ನಮ್ಗೇನ್ ಗೊತ್ತಂತೀರ ಏನು? ಪುರಾಣಿಕನ ಹೋಗಿ ಬಾಗ್ಲ ಬಡಿತಿರ್ತಾನ ಶಾಸ್ತ್ರಿ. ಶಾಸ್ತ್ರಿ ಹೋಗಿ ಬಾಗ್ಲ ಬಡಿತಿರ್ತಾನ. ನಾನು ಯಾರು ಅನ್ಕೊಂಡಿದ್ದೀನಿ ನೀನು, ತೆಗಿ ಬಾಗ್ಲ ಅಂತ. ಯಾರು ನೀವು? ನಾನು ಪುರಾಣ ಹೇಳಕ್ ಬಂದಿನಲ್ಲ ಈ ಊರಿಗೆ ಶಾಸ್ತ್ರಿ, ನಾನೇ ಬಾಗ್ಲ ತೆಗಿ. ಅವಾಗ ಏನ್ ಮಾಡ್ತಾರ, ಅಪ್ಪೋ ಬಂದಿರಿ, ಬರ್ರಿ 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 ಬರ್ರಿ, ಗೊತ್ತಾಗಲಿಲ್ಲಪ್ಪ, ದಯವಿಟ್ಟು ಕ್ಷಮಿಸ್ರಿ ಅಂತೇಳಿ ಬಾಗ್ಲ ತೆರೆದು ಒಳಗೆ ಕರ್ಕೊಂಡು ಕುಂದಿರ್ತಾರ. ಬಾಗ್ಲ ತಗೊಂಡು ಒಳಗೆ ಕರ್ಕೊಂಡು ಕುಂತ್ಮೇಲೆ ಮುಚ್ಚು ಬಾಗ್ಲ ಎದಕ್ ತೆಗಿತಿದಿ ಅಂತನು. ಯಪ್ಪ ಎದಕ್ ಮುಚ್ಚಬೇಕು, ಯಪ್ಪ ಎದಕ್ ಬಂದಿದೆ ಹೇಳು, ನಿಮ್ದು ಏನದ ತಗೋ ಕೊಡ್ತೀನಿ, ತೊಗೊಂಡು ಹೋಗ್ಬಿಡು. ಇಲ್ಲ, ನಾವು ತಗೊಳ್ಳೋದು ಬಾಗ್ಲ ಮುಚ್ಚಿದ ಮೇಲೆ ತಗೊಳ್ಳೋದು. ಆ ವ್ಯಾಪಾರ ಎಲ್ಲ ಬಂದ್ ಮಾಡಿಬಿಟ್ಟಿವಪ್ಪ. ಎದಕ್ಕೆ ಹಂಗೆ ಮಾಡಿದ್ದೀನಿ, ಎದಕ್ಕೆ ಹಂಗೆ ಮಾಡಿದೆ ಅಂತಂದ್ರೆ ನೀನೇ ಹೇಳಿದಲ್ಲಪ್ಪ ಪುರಾಣದಾಗ, ಹಿಂಗೆಲ್ಲ ಶಿಕ್ಷೆ ಆಗ್ತದ, ಇಂಥವೆಲ್ಲ ಮಾಡಬಾರ್ದು ಅಂತ. ಅದಕ್ಕ ಹುಚ್ಚಿ, ಅದು ಯಾವುದೋ ದ್ವಾಪರ ಯುಗದಾಗ ದೊಡ್ಡದು ಇತ್ತು ರಾಡು. ಈಗ ಅದು ಎಷ್ಟೋ ಮಂದಿ ಪಾಪಿಸ್ಟ್ರಿಗೆ ಹಾಕಿ ಎಳೆದು
ಸಣ್ಣ ಸೂಜಿ ಆದಂಗಾಗ್ಯದ. ಸೂಜಿಗತ್ಲೆ ಸೌದ್ ಹೋಗಿ ಇನ್ನೇನು ಮುರಿಲಕ್ಕೆ ಬಂದ್ಬಿಟ್ಟದ ಅದು. ಅದು ಏನು ಆಗಂಗಿಲ್ಲ. ಸೂಜಿ ಚುಚ್ಚಿದ್ರೆ ಬ್ಯಾನ್ ಆಗ್ತದೇನು, ಇಂಜೆಕ್ಷನ್ ಮಾಡ್ಕೊಂಡ್ರೆ ಹೆಂಗೆ ಆಗ್ತದ, ಅಟ್ಟೆ ತ್ರಾಸ ಆಗ್ತದ ಹೊರತು ಏನೇನೂ ಆಗಂಗಿಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀನಿ ಇಲ್ಲ. ನೋಡ್ರಿ ಪುರಾಣ ಹೆಂಗೆ ಅನುಕೂಲ ಮಾಡ್ಕೊಂಡು ಹೇಳಕತ್ತಾನ. ಅಲ್ಲಿ ಕೂತಾಗ ಒಂದು, ಇಲ್ಲಿ ಕೂತಾಗ ಒಂದು. ಅಲ್ಲಪ್ಪ ಮತ್ತು ಅದು ಬಾಗಿಲ ಇದು ಸಣ್ಣದೊಂದು ರಂಧ್ರದಾಗ ಹಾಕಿ ಎಳ್ದಾಡ್ತಾರಂದೆಲ್ಲ ಅದೇ ಹಂಗ. ಅದನ್ನು ಹಂಗೆ ಆಗ್ಯದ. ಹೆಂಗಾಗ್ಯದ ಅಂದ್ರೆ ದ್ವಾಪರ ಯುಗದಾಗ ಹಂಗೆಲ್ಲ ಇತ್ತು. ಸಣ್ಣ ರಂಧ್ರ ಎಸೋ ಪಾಪಿಗಳಿಗೆ ಹಾಕಿ ಎಳ್ದಾಡಿ 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 ರಂಧ್ರ ಇಟ್ಟಾಗಲಾಗ್ಬಿಟ್ಟದ. ಅದು ಏನು ಅದ್ರಾಗ ಹಾಕಿ ಎಳ್ದಾಡೋದು ಸುಮ್ಮ ಒಂದು ಕಾಟಾಚಾರಕ್ಕೆ ಒಂದು ಶಿಕ್ಷೆ ಕೊಡ್ಬೇಕಂತ ಎಳ್ದಾಡ್ತಾರೆ ಹೊರತು ಆ ರಂಧ್ರ ಈ ಮನುಷ್ಯನ ಶರೀರದ ಗಾತ್ರಕ್ಕಿಂತ ಆ ರಂಧ್ರ ಬಹಳ ದೊಡ್ಡದ. ಅದ್ರಾಗ ಹಾಕಿ ಎಳೆದಾಡಿದ್ರೆ ಏನು ನಮ್ಮ ಮೈಗೆ ಒಂದು ಚೂರು ಅದು ಟಚ್ ಆಗಲ್ಲ, ಒಂದು ಸಣ್ಣ ಗಾಯ ಸಹಿತ ಆಗಂಗಿಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಮೋಚವಾಗಲ್ಲ ಅನ್ನೋದು. ಹೆಂಗ ಶಾಸ್ತ್ರಗಳು ಬರೀ ಹೇಳಲಿಕ್ಕೆ ಕೇಳಲಿಕ್ಕೆ ಮಾತ್ರ ಬಳಸ್ಕೊಂಡ್ರೆ ಹಿಂಗಾಗ್ತದೆ. ಶಾಸ್ತ್ರಗಳನ್ನ ಏನ್ ಮಾಡಬೇಕು, ನಮ್ಮನ್ನು ನಾವು ಅರಿತುಕೊಳ್ಳಲಿಕ್ಕೆ ಬಳಸ್ಕೋಬೇಕು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಶಬ್ದ ಜ್ಞಾನ ಇದ್ದ ಶಾಸ್ತ್ರಿಕ ಬೋಧನಾ ಮಾಡಿದ್ರು ಪುರಾಣಿಕ. ಏನ್ರಿ? ಶಬ್ದ ಜ್ಞಾನ ಇದ್ದ ಶಾಸ್ತ್ರಿ, ಶಬ್ದ ಜ್ಞಾನ ಇದ್ದ ಶಾಸ್ತ್ರಿ ಪುರಾಣಿಕ ಬೋಧನಾ ಮಾಡಿದ್ರು. ಶಾಸ್ತ್ರಿ ಪುರಾಣಿಕ ಅವನೇ ಹೆಂಗ ಉಪಯೋಗ ಮಾಡ್ಕೊಂಡ ನೋಡ್ರಿ ಅಂತ ತನ್ನ ಇದು ಒಬ್ಬನೇ. ಅವನು ಅಲ್ಲಿ ಪುರಾಣ ಹೇಳ್ದವನು ಅವನೇ, ಇವನು ಅವನೇ. ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಇವಕ್ಕೇನಂತಾರ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಏನಿದು? ಬ್ರಹ್ಮನ ಲಕ್ಷಣಗಳು, ಹೌದಲ್ರಿ? ಈ ಬ್ರಹ್ಮನ ಲಕ್ಷಣಗಳು ಇವಕ್ಕೇನಂತಾರ? ಆವಾಂತರ ವಾಕ್ಯಗಳು ಅಂತಾರ. ಆವಾಂತರ ವಾಕ್ಯ, ಮಹಾವಾಕ್ಯ. ಆವಾಂತರ ವಾಕ್ಯಗಳಂದ್ರ ಇವು ಕೇವಲ ಆತ್ಮನನ್ನು ವರ್ಣನೆ ಮಾಡ್ತವ ಅಥವಾ ಕೇವಲ ಬ್ರಹ್ಮನನ್ನು ವರ್ಣನೆ ಮಾಡ್ತವ. ಮತ್ತೆ ಆತ್ಮ ಬ್ರಹ್ಮರ ಏಕತ್ವದ ಬಗ್ಗೆ ಅವು ಏನು ಹೇಳಂಗಿಲ್ಲ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇಟ್ಟು ಹೇಳಿ ಕೂತ್ಬಿಡ್ತಾವ. ಬ್ರಹ್ಮ ಹೆಂಗ ಅದನ? ಸತ್ಯ ಅದನ, ಸತ್ಯ ಸ್ವರೂಪ ಅದನ, ಜ್ಞಾನ ಸ್ವರೂಪ ಅದನ, ಅನಂತನಾಗ್ಯಾನ. ಏಕಂ ಏವಂ ಅದ್ವಿತೀಯಂ ಬ್ರಹ್ಮ, ಅವನು ಏನದನ? ಒಬ್ಬನೇ ಅದನ, ಮತ್ತೆ ಅದ್ವಿತೀಯ ಅದನ. ಒಬ್ಬನೇ ಅದನ, ಅದ್ವಿತೀಯ ಅದನ, ಎಲ್ಲದರೊಳಗೂ ಅದನ. ಅವನು ಇನ್ನೊಂದು ಬ್ರಹ್ಮ ಅಂತ ಇಲ್ಲೇ ಇಲ್ಲ ಅಂತೇಳಿ ಹಿಂಗೆಲ್ಲ ಹೇಳದೇನ ಬ್ರಹ್ಮನ ಲಕ್ಷಣಗಳು. ಇದು ಅವಾಂತರ ವಾಕ್ಯ. ಮಹಾವಾಕ್ಯದೊಳಗೆ ಏನಿರ್ತದೆ? ಆತ್ಮನನ್ನ ವರ್ಣನೆ ಮಾಡ್ತಾರೆ, ಬ್ರಹ್ಮನನ್ನ ವರ್ಣನೆ ಮಾಡ್ತಾರೆ. ಎರಡು ವರ್ಣನೆ ಮಾಡಿ ಏನ್ ಮಾಡ್ತಾರೆ? ಎರಡರಲ್ಲಿ ಅಭೇದ ಹೇಳ್ತಾರೆ, ಎರಡು ಒಂದೇ ಅಂತ ಹೇಳ್ತಾರೆ. ಅದಕ್ಕೇನಂತಾರೆ? ಮಹಾವಾಕ್ಯ ಅಂತಾರೆ. ಅದಕ್ಕಿಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಇಂಥದೊಂದು ಬ್ರಹ್ಮ ಇರುತ್ತದೆ ಎಂದು ಉಂಟಾಗುವ ಯಾವ ಜ್ಞಾನವಿರುವುದೋ ಅದಕ್ಕೆ ಪರೋಕ್ಷ ಬ್ರಹ್ಮಜ್ಞಾನವೆಂದು ಹೇಳಲಾಗುತ್ತದೆ. ಪರೋಕ್ಷ ಬ್ರಹ್ಮಜ್ಞಾನ ಅಂತ ಹೇಳ್ತಾರೆ. ಆ ಪರೋಕ್ಷ ಜ್ಞಾನದಿಂದ ಏನಾಗುತ್ತದೆ ಅಂದರೆ ಬ್ರಹ್ಮವು ಇರುವುದಿಲ್ಲ ಎಂಬ ಜ್ಞಾನಕ್ಕೆ ಇದೇನದ? ಪರೋಕ್ಷ ಜ್ಞಾನ ಬ್ರಹ್ಮ ಇರುವುದಿಲ್ಲ ಎಂಬ ಜ್ಞಾನಕ್ಕೆ ವಿರೋಧಿಯಾಗಿರ್ತದೆ. ವಿರೋಧಿಯಾಗಿ ಏನ್ ಮಾಡ್ತದೆ?
ಅದಕ್ಕೆ ನಷ್ಟ ಮಾಡ್ತದೆ. ಬ್ರಹ್ಮ ಇರುವುದಿಲ್ಲ ಎಂಬ ಅಭಿಪ್ರಾಯವನ್ನು ನಷ್ಟ ಮಾಡ್ತದೆ. ಇದು ಪರೋಕ್ಷ ಬ್ರಹ್ಮಜ್ಞಾನ ಯಾವುದಕ್ಕೆ ವಿರೋಧ ಆದ? ಪರಮಾತ್ಮ ಇಲ್ಲ ಎಂಬುವ ಅಭಿಪ್ರಾಯಕ್ಕೆ ಮಾತ್ರ ವಿರೋಧಿ ಅದ. ಮತ್ತು ಬೇರೆ ಅದಕ್ಕೂ ಉಪಯೋಗ ಆಗಂಗಿಲ್ಲ. ಪರಮಾತ್ಮ ಇಲ್ಲ ಅನ್ನೋದಕ್ಕಷ್ಟೇ ವಿರೋಧಿಯಾಗಿ ಪರಮಾತ್ಮ ಅದನ ಅಂತ ಹೇಳುತ್ತದಷ್ಟೇ. ಆದರೆ ಪರಮಾತ್ಮ ಸ್ವರೂಪ ನಾನೇ ಅದೀನಿ ಅಥವಾ ಮತ್ತೆ ಬೇರೆ ಏನಾರ ಪರಮಾತ್ಮನಿಗೆ ಸಂಬಂಧಪಟ್ಟ ವಿಷಯಗಳಿಗೆ ಈ ಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಏನು ಸಂಬಂಧ ಇಲ್ಲ. ಅದನ ಅಂತೇಳಿ ಮಾಡಿಕೊಟ್ಟು ಬಿಡ್ತದೆ ಅಷ್ಟೇ. ಅದು ಪರಮಾತ್ಮ ಇಲ್ಲ ಅಂದ್ರೆ ಪರಮಾತ್ಮ ಅದನ್ನ ಅಂತೇಳಿ ಕೊಡ್ತದೆ ಅಷ್ಟೇ, ಹೇಳಿ ಮಾಡಿ ಕೊಡ್ತದೆ ಅಷ್ಟೇ. ಅದು ಅವಾಂತರ ವಾಕ್ಯ. ಇಷ್ಟು ತಿಳ್ಕೊಂಡ್ರು. ಮೆಡಿಸಿನ್ಸ್ ಇರ್ತಾವ ನೋಡ್ರಿ. ಕೆಲವೊಂದು ಮೆಡಿಸಿನ್ಸು ಬರೇ ಜ್ವರಕ್ಕೆ ಇರ್ತಾವ. ಜ್ವರ ಬಿಟ್ರೆ ಮೈ ಕೈ ನೋವು ಉಪಯೋಗ ಇಲ್ಲ. ಕೆಲವೊಂದು ಮೆಡಿಸಿನ್ಸು ಮೈ ಕೈಗೆ ಬರ್ತದ, ಮೈ ಕೈ ನೋವಿದ್ರೂ ಬರ್ತದ, ಜ್ವರ ಇದ್ರೂ ಬರ್ತದ, ನೆಗಡಿ ಇದ್ರೂ ಬರ್ತದ, ಕೆಮ್ಮು ಇದ್ರೂ ಬರ್ತದ, ಓಸುಕ್ಕೆ ಬರ್ತದ. ಹಂಗ ಎಲ್ಲದಕ್ಕೂ ಬರೋಂಥದ್ದು ಒಂದು, ಯಾವುದೋ ಒಂದು ಜಡ್ಡಿಗೆ ಬರೋದು ಒಂದು. ನೆಗಡಿ ಗುಳಿಗೆ ಬೇರೆ, ಕೆಮ್ಮಿನ ಗುಳಿಗೆ ಬೇರೆ, ಜ್ವರದ ಗುಳಿಗೆ ಬೇರೆ, ಮೈ ಕೈ ನೋವಿನ ಗುಳಿಗೆ ಬೇರೆ. 4 ಗುಳಿಗೆಗಳು ತಗೋಬೇಕಾಗ್ತದೆ. 4 ಬದಲಿ ಒಂದೊಂದಕ್ಕೆ ಒಂದೊಂದೇ ಗುಳಿಗೆಗಳು ಇರ್ತಾವ. ಅವನು ಕಾಂಬಿನೇಷನ್ ಗೊತ್ತಿದ್ದವೇನ್ ಮಾಡ್ತಾನೆ, 4 ಬದಲಿ ಒಂದೇ ಗುಳಿಗೆ ಕೊಡ್ತಾನೆ. ಕೆಮ್ಮ, ನೆಗಡಿ, ಜ್ವರ, ಮೈ ಕೈ ಎಲ್ಲ ಒಟ್ಟು ಒಂದೇ ಗುಳಿಗೆ ಆರಾಮ ಮಾಡಿಬಿಡ್ತಾನೆ. ಇಲ್ಲೇನದ, ಒಂದು ಜಡ್ಡಿ ಒಂದು ಗುಳಿಗೆ ಅಷ್ಟೇ. ಏನು? ಬ್ರಹ್ಮ ಇಲ್ಲ ಎನ್ನುವ ಜಡ್ಡಿಗೆ ಅಪರೋಕ್ಷ ಬ್ರಹ್ಮಜ್ಞಾನ ಎನ್ನುವುದು ಒಂದು ಗುಳಿಗೆ ಅಷ್ಟೇ. ಅದು ಅದರಿಂದ ಉಂಟಾಗ್ತದೆ? ಗುರು ಮತ್ತು ಶಾಸ್ತ್ರಗಳ ವಾಕ್ಯಗಳಲ್ಲಿ ನಂಬಿಕೆ ಇಟ್ಟು ಶ್ರದ್ಧೆ ಮಾಡೋದು. ಶ್ರದ್ಧೆಯಿಂದ ಅವುಗಳನ್ನು ಶ್ರವಣ ಮಾಡಿ ಅದರ ಬಗ್ಗೆ ನಿಶ್ಚಯ ಜ್ಞಾನ ಮಾಡ್ಕೋಬೇಕು. ಬ್ರಹ್ಮ ಅದನ ಅಂತ ಹೇಳಿ ಇಷ್ಟದ ನೋಡಿ. ಇದೇನಾಯ್ತು? ಇವತ್ತ ಪರೋಕ್ಷ ಬ್ರಹ್ಮಜ್ಞಾನದ ಬಗ್ಗೆ ಆಯಿತು. ನಾಳೆ ಅಪರೋಕ್ಷ ಬ್ರಹ್ಮಜ್ಞಾನದ ಬಗ್ಗೆ ತಗೊಳ್ಳೋಣ. ಮಹಾವಾಕ್ಯ ಅಹಂ ಬ್ರಹ್ಮಾಸ್ಮಿ. ಇವತ್ತು ಸಾಕಲ್ಲ ಇಷ್ಟು? ಪರ್ಫೆಕ್ಟೇ ಮಾಡ್ಬೇಕಲ್ರಿ. ಇನ್ನು ಮುಂದೆ ಇಷ್ಟು ಪರ್ಫೆಕ್ಟ್ ಆಗಲಿಲ್ಲ ಅಂತಂದ್ರೆ ಮುಂದೇನು ಕತಿ? ಮುಂದಿನ ಎಲ್ಲ ಇದ್ರ ಮೇಲೆ ಡಿಪೆಂಡ್ ಇರ್ತಾವ. ನಿಶ್ಚಯ ಜ್ಞಾನ. ಸದ್ಗುರುನಾಥನ ಅಮೃತವಾಕ್ಯ ಬ್ರಹ್ಮದ ಅವಾಂತರ ವಾಕ್ಯದಿಂದ ನಿಶ್ಚಯ. ಸತ್ಶಾಸ್ತ್ರ ಸದ್ಗುರು ವಾಕ್ಯ. ಸತ್ಶಾಸ್ತ್ರ ವಾಕ್ಯ ಮತ್ತು ಸದ್ಗುರು ವಾಕ್ಯಗಳಲ್ಲಿ ನಂಬಿಕೆ ಇರಿಸಿ ನಿಶ್ಚಯ ಮಾಡಿಕೊಳ್ಳೋದು. ಬ್ರಹ್ಮ ಇಲ್ಲ ಎನ್ನುವ ಅಭಿಪ್ರಾಯವನ್ನು ನಷ್ಟ ಮಾಡಿಕೊಂಡು ಬ್ರಹ್ಮ ಇದ್ದಾನೆ ಎಂಬುವ ನಿಶ್ಚಯ ಜ್ಞಾನ ಮಾಡಿಕೊಳ್ಳದೆ ಪರೋಕ್ಷ ಬ್ರಹ್ಮಜ್ಞಾನದ ಸಾಧನೆ. ಅದರಿಂದ ಏನಾಗ್ತದಂದ್ರೆ ಆವರಣ, ಅಸತ್ವಪಾದಕ ಆವರಣ ಭಂಗವಾಗುತ್ತದೆ. ಅಸತ್ವಪಾದಕ ಆವರಣ ಅಂದ್ರೆ ಏನು ಅಂದ್ರೆ ಬ್ರಹ್ಮ ಇಲ್ಲ ಎನ್ನುವ ಅಭಿಪ್ರಾಯನೇ ಅಸತ್ವಪಾದಕ ಆವರಣ. ಏನಾರೇ ಡೌಟ್ ಇದ್ರೆ ಕೇಳ. ಬ್ರಹ್ಮ ಅದನ ಇಲ್ಲ, ಅದನ ಇಲ್ಲ, ಅದನ ಇಲ್ಲ ಅಂತಿರ್ತೀವಿ ನಾವು. ಅದಕ್ಕೆ ಕತ್ತಿ ಬದುಕಾಗ್ಯದ ನಮಗೆ. ನಾವು ಅದನ್ನ ಅಂತೀವಿ, ಆಮೇಲೆ ಅಂತೀವಿ. ಅದಕ್ಕೆ ಕತ್ತಿ ಹೆಂಗೆ ಒದರ್ತದ ಅಂದ್ರೆ ಒಂದ್ಸಾರಿ ಅದು ಚೀರ್ತದ, ಉದ್ದಕ್ಕೆ ಚೀರ್ತದ. ಉದ್ದಕ್ಕೆ ಚೀರಿ ಏನ್ ಮಾಡ್ತದ, ಆಮೇಲೆ ಹೈಕಿ ನೈಕಿ ಹೈಕಿ ನೈಕಿ ಹೈಕಿ ನೈಕಿ ಹೈಕಿ ನೈಕಿ ಅಂತ ಮಾಡ್ತದ. ಅದು ಕೇಳಿರ್ಬೇಕು ನೀವು, ಕತ್ತಿ ಒದರದು ಮೊದಲು ಓದಕ್ಕೆ ಚೀರ್ತದದು. ಅಲ್ಲ ಹೈ ಅಂತದ, ಲಾಂಗ್ ಬೆಲ್ ಹೊಡಿತದ, ದೇವ್ರದನ ಅಂತದ.
ಅದನ್ನಂತ ಅಷ್ಟಕ್ಕೆ ಬಿಡಂಗಿಲ್ಲ ಮಗಂದು. ಅಷ್ಟೇ ಅಂದು ಬಿಟ್ಟಿತ್ತು ಅಂದ್ರೆ ಶಾಣೆ ಆತಿತ್ತು. ಅದನ್ನೋ ಇಲ್ಲೋ ಅಂದ್ಬಿಡ್ತಾವಲ್ಲ, ಅವಾಗ ಕತ್ತೆ ಆಗ್ಬರ್ತದ ಅಷ್ಟೇ. ಹಂಗ ಮಾಡಿದ್ರೆ ಕತ್ತೆ ಆಗ್ಯದ ಅಷ್ಟೇ. ಹೋಗ್ಬೇಕಾಗಿತ್ತು ಮತ್ತೆ ಹೋಗ್ಬೇಕಲ್ಲ. ಇದು ಭ್ರಾಂತಿ. ಭ್ರಾಂತಿ ಬಡದ್ಬಿಟ್ಟದ ಇದು. ಇಷ್ಟೆಲ್ಲ ತಿಳ್ಕೊಂಡ ಮೇಲೂ ಮತ್ತೆ ಅದೇ ಆಯ್ತಂದ್ರೆ ಭ್ರಾಂತಿ. ಈಗ ಹೋಯ್ತು ಅಂದ್ರೆ ಭ್ರಮೆ. ಇಷ್ಟು ತಿಳ್ಕೊಂಡ ಮೇಲೂ ಅದು ಹಂಗೆ ಉಳಿತು ಅಂತಂದ್ರೆ ಭ್ರಾಂತಿ ಅಷ್ಟೇ. ಕತ್ತಿ ಒದರದ ಕೇಳ್ಬೇಕು, ಮಸ್ತ್ ಇರ್ತದ. ಊದಕ್ ನಿಂತಲ್ಲೇ ಜಗ್ಗಿ ಊದ ಉಸಿರು ಹೋಗಷ್ಟು ತನ್ನ ತೀರ್ತದ ಅದು. ಅಂತದ. ಆಮೇಲೆ ಮತ್ತ ಹೊಳ್ಳಿ ಉಸಿರು ತಗೊಳ್ಳೋ ಟೈಮ್ನಾಗ ಕ್ಯಾಂಕಿನೆ ಏನಿದೆ ಹಿಂಗ್ಯಾಕ್ ಮಾಡ್ಕೊ ನಿಶ್ಚಯ ಜ್ಞಾನ ಮಾಡ್ಕೊಳ್ಳೋದು ಅವರವರ ವೈಯಕ್ತಿಕ ಶಕ್ತಿ ಸಾಮರ್ಥ್ಯಗಳಿಗೆ ಬಿಟ್ಟದ್ದು. ಅವರವರ ಸಾಮರ್ಥ್ಯಕ್ಕೆ ಬಿಟ್ಟದ್ದು. ಓಕೆ, ಚಲೋ ಆಯ್ತು ಇವತ್ತಿನ ಪಾಠ. ಹತ್ತನೇದಾವ ಅದಾನ ಅಂತ ಆಪ್ತ ಪುರುಷ ಹೇಳಿದ ಕೂಡ್ಲೇನೆ ಇಲ್ಲ ಅನ್ನೋ ಅಭಿಪ್ರಾಯ ಕಳ್ಕೊಂಡಕ್ಕೆ ಖುಷಿ ಆದ್ರಲ್ಲ, ಅದೇ ಪರೋಕ್ಷ ಜ್ಞಾನದಿಂದ ಉಂಟಾಗುವ ಲಾಭ. ಮತ್ತಿನ್ನೇನಾಗ್ತದ, ಪರೋಕ್ಷ ಜ್ಞಾನದಿಂದ ಮುಂದೆ ಅಪರೋಕ್ಷ ಜ್ಞಾನ ಮಾಡ್ಕೊಳ್ಳೋದ್ರಾಗೆ ಆಯುಷ್ಯ ತೀರಿ ಸತ್ತೋದೇವಂತಂದ್ರೆ ಅದೇನು ಲಾಸ್ ಆಗಂಗಿಲ್ಲ. ಏನಾಗ್ತದ, ಪವಿತ್ರ ಶ್ರೀಮಂತರ ಮನೆಯಾಗ ಹುಟ್ಟುತ್ತೀವಿ. ಪವಿತ್ರ ಶ್ರೀಮಂತರ ಮನೆಯಾಗ ಹುಟ್ಟೋದ್ರಿಂದ ಏನಾಗ್ತದಂದ್ರೆ ಆಹಾರ ಮತ್ತ ವಸ್ತ್ರ ಉಪಜೀವನಕ್ಕ ಏನೂ ಸಮಸ್ಯೆ ಇರ್ಲಾರ್ದಂಗ ಜೀವನ ನಡೀತದ. ಜೀವನ ನಡೀತದ. ಬಡವ್ರ ಮನೆಗೆ ಹುಟ್ಟಿದೇವಂತಂದ್ರ ಹೊಟ್ಟಿ ಬಟ್ಟಿಗೆ ಸಾಧನೆ ಮಾಡೋದಕ್ಕೆ ಸಮಯ ಸಾಲಂಗಿಲ್ಲ. ಆಧ್ಯಾತ್ಮ ಸಾಧನೆ ಯಾವಾಗ ಮಾಡ್ತಾರೆ? ಆಗಂಗಿಲ್ಲ. ಬಡತನದ ಮನಿ ಒಳಗ ಅಪವಿತ್ರರ ಮನಿ ಒಳಗ ಹುಟ್ಟಿದರೆ ಈ ಸಮಸ್ಯೆ ಆಗ್ತದ. ಅದಕ್ಕೆ ಅಲ್ಲೇನ್ ಮಾಡ್ತಾರೆ, ಪವಿತ್ರ ಶ್ರೀಮಂತರ ಮನೆಯೊಳಗ ಜನ್ಮ ತಾಳಿದರೆ ಭಗವದ್ಗೀತೆ ಕೃಷ್ಣ ಹೇಳ್ತಾನೆ. ಭಗವದ್ಗೀತೆ ಒಳಗೆ ಇವು ಅಲ್ಲಿನೂ ಹೇಳ್ತಾರೆ, ಇಲ್ಲಿನೂ ಹೇಳ್ತಾರೆ. ಪವಿತ್ರ ಶ್ರೀಮಂತರ ಮನೆಯೊಳಗೆ ಹುಟ್ಟಿದ್ರೆ ಏನಾಗ್ತದ ಅಂತಂದ್ರೆ ಅವನಿಗೆ ಹೊಟ್ಟೆ ಬಟ್ಟಿದು ಸಂಸಾರದ್ದು ಯಾವುದು ಚಿಂತಿರ್ಲಾರ್ದಂಗೆ ನಡೀತದ. ಅವನ ಮನಸ್ಸು ಫ್ರೀ ಇರ್ತದ, ಟೈಮು ಇರ್ತದ. ಸಫಿಷಿಯಂಟ್ ಟೈಮ್ ಇಟ್ಕೊಂಡು ಅವನ ಆಧ್ಯಾತ್ಮ ಸಾಧನೆ ಮಾಡ್ಬೋದು. ಮತ್ತ ಅವನು ನಿಷ್ಕಾಮ ಕರ್ಮಿಯಾಗಿ ಸತ್ತು ಹೋಗಿದ್ದ ಹಿಂದಿನ ಜನ್ಮದಾಗ ಅಂತಂದ್ರ ಅವನ ಎಲ್ಲಿ ಹುಟ್ಟತಾನ ನಿಷ್ಕಾಮ ಕರ್ಮಿ ಅಂದ್ರೆ ಸೀದಾ ಯೋಗಿಗಳ ಮನೆಗೆ, ಯೋಗಿ ಕುಲದಲ್ಲಿ ಹುಟ್ಟು ಬಿಡ್ತಾನ. ಅವ್ರ ತಂದೆ ತಾಯಿ ಎಲ್ಲ ಯೋಗಿಗಳೇ ಇರ್ತಾರ. ಅವನಿಗೆ ಮತ್ತೆ ಗುರುವನ್ನು ಹುಡ್ಕೊಂಡು ಹೋಗೋದೇ ಬೇಕಾಗಿಲ್ಲ. ಪವಿತ್ರ ಶ್ರೀಮಂತರ ಮನೆಯಾಗ ಹುಟ್ಟಿದ್ರೂ ಗುರು ಬೇಕಾಗ್ತಾನ. ಇಲ್ಲೇನದ, ಯೋಗಿ ಕುಲದಾಗ ಹುಟ್ಟಿಬಿಟ್ರ ಅವನಿಗೆ ಗುರುವನ್ನ ಹುಡುಕೊಂಡು ಹೋಗೋದೇ ಬೇಕಾಗಿಲ್ಲ. ಮನೆಗೆ ತಾಯಿನೂ ಗುರು, ತಂದೆನೂ ಗುರು. ನಾವು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನಮ್ಮ ತಂದೆ ತಾಯಿ ಮಾಡಿದ್ರೆ ಬಂದಿರ್ತೀವಿ, ಇಲ್ಲಾಂದ್ರೆ ಹೆಂಗ್ ಬಂದಿರ್ತೀವಿ? ಚಾಲೆಂಜ್ ಅಂದ್ರೆ ಚಾಲೆಂಜ್. ನಮ್ಮ ಅಪ್ಪಂದು ಲಿಂಗ ಪೂಜಾದಾಗೆ ಚಾಲೆಂಜ್ ರೀ, ಭಾರಿ ಚಾಲೆಂಜಿಂಗ್. ಲಿಂಗ ಪೂಜಾದಾಗೆ ಎಲ್ಲ ಮಾಡ್ತಿದ್ದ ಟೆಕ್ನಿಕ್. ಅದೆಂತ ಸಾಧನೆಯೇನು ನಮಗದ ಅರ್ಥ ಆಗಲಿಲ್ಲ. ರೇಷ್ಮಿ ಕಲ್ಲಪ್ಪ ಅವ್ರಂತ ಚಿತ್ತಾಪುರದಾಗ ಮನಿ ಇತ್ತು. ರೇಷ್ಮಿ ಕಲ್ಲಪ್ಪ ಅವ್ರ ಮನಿ ಎಷ್ಟು ದೊಡ್ಡದು ಅಂತಂದ್ರ 9 ಬಾಗಿಲುಗಳ್ರಿ ಅವರು. ಸುತ್ತಮುತ್ತ ಕಂಪೌಂಡ್, ಗೇಟ್ ನಂಬರ್ 1, ಗೇಟ್ ನಂಬರ್ 2, ಗೇಟ್ ನಂಬರ್ 3 ಅಂತ ಇರ್ತಾವಲ್ಲ, ಹಂಗ ಅಷ್ಟು ದೊಡ್ಡದು ಮನಿ ಅವರು. ಅದ್ರಾಗ ಇವ್ರಿಗೊಂದು ಮೂಲಿ ಸಣ್ಣ ಮನಿ ಬಡವರು ಕೊಟ್ಟಿದ್ರು.
ಅವರು ಸಾಲಿ ಕಲಿಯಾಗ ಬಾಲ್ಯದಲ್ಲಿ 7 ಮನೆಯಾಗ ಅಲ್ಲಿ ಇಲ್ಲಿ ಉಂಡು ಬೆಳೆದು ದೊಡ್ಡವರಾದವರು. ಎಲ್ಲಿ ಒಂದು ಮನೆಯಾಗ ಒಂದು ಕಡೆ 1 ಹೊತ್ತು 3 ಹೊತ್ತು ಒಂದು ಮನೆಯಾಗ ಊಟ ಸಿಕ್ಕಿಲ್ಲ ಅವ್ರಿಗೆ. ಕಷ್ಟ ಜೀವನ ಅವರು. ಹಂಗಿದ್ದತ್ನಾಗ ಅದು ಏನಾಯ್ತೋ ಏನೋ, ನಮ್ಮ ತಂದೆಯವ್ರಿಗೆ ಯಾರು ವಿರೋಧಿಗಳು ಏನ್ ಮಾಡ್ಲಕತ್ತರೋ ಏನೋ, ಮನಿ ಒಳಗ ಇವು ಬಾಗಿಲುಗಳಿಗೆ ಅವೆಲ್ಲ ಮುಂಜಾನೆ ಹೇಳೋದ್ರಾಗೆ ಇದ್ಲಿ ಆಗಿಬಿಡವ್ರಿ. ಕಲ್ಲಿದ್ಲಿಗತ್ಲೆ ಮುರಿದು ಬಿದ್ದು ಬಿಡವ್. ಇದ್ಲಿ ಆದಂಗೆ ಆಗ್ಬಿಡ್ತಿತ್ತು. ಕರ್ರಗ ಪುಡಿ ಬೂದಿ. ಅದು ಇದು ಕಟ್ಟಿಗೆ ಸುಟ್ರೆ ಹೆಂಗ ಆಗ್ತದಲ್ರಿ, ಹಂಗ ಆಗ್ಬಿಡ್ತಿತ್ತು ಕರ್ರಗ ಬಾಗ್ಲ. ಅವ್ರು ಬಾಗ್ಲನೇ ರೀ ಅದೇನೋ ಮಾಡಿಸ್ತಾರತ್, ಮಾಟ ಮಾಡಿಸ್ತಾರತ್. ನಮ್ಮ ತಂದೆಯವ್ರಿಗೆ ಅದು ಮಾಡಿಸಿದ್ರು. ಬಾಗ್ಲ ಬೂದಿಯ ಒಂಥರ ಸುಟ್ಟು ಇದ್ಲಿ ಕರ್ರಗಾದಂಗ. ಅವ್ ಮಾಲಕರೇ ಯಾರೋ ಮಾಡಿಸ್ಲಕತ್ತಾರ, ಈ ತರ ಆಲಕತ್ತದ, ನಿಮ್ಮ ಮನಿ ಬಾಗ್ಲ ಬೂದಿ ಆದಂಗ ಆಲಕತ್ತದ ಅಂತ ನಮ್ಮ ತಾಯಿ ನಮ್ಗ ಹೊರಗೆ ಹೋಗ್ಬಿಡ್ತೀವ್ರಿ, ಎಲ್ಲರೂ ಬೈಲಿಗಿರ್ತೀವಿ, ಹಿಂಗಾದ್ರೆ ನಾವ್ ಹೆಂಗ, ನಿಮ್ಮ ಮನಿ ಹಾಳಾಗ್ತದ. ಬೇಡ ಯವ್ವ, ಎಲ್ಲಿ ಹೋಗ್ಬೇಡ, ನೀವ್ ಇಲ್ಲೇ ಇರ್ರಿ, ಎಲ್ಲಿ ಹೋಗ್ಬೇಡ್ರಿ ಅಂತೇಳಿ ನಮ್ಮ ತಂದೆಯವರು ಮುಂಜಾನೆ ಎದ್ದು ನಸಿಕ್ನಾಗ ಎದ್ದು 3:30 ಎದ್ದು ಸ್ನಾನ ಪೂಜಾ ಮಾಡಿ ಲಿಂಗ ಪೂಜಾ ಮಾಡಿ, ಆ ಲಿಂಗ ಪೂಜಾ ಮಾಡಿದ ನೀರು ಆ ಬಾಗಿಲುಗಳಿಗೆ ಹಾಕ್ತಿದ್ರು. ಒಂದಿನ ಈ ಬಾಗ್ಲ ಕರ್ಗಾದ್ರು, ಒಂದಿನ ಆ ಬಾಗ್ಲ ಕರ್ಗಾಗೋದು, ಒಂದಿನ ಆ ಬಾಗ್ಲ ಕರ್ಗಾದ್ರು, ಒಂದಿನ ಈ ಬಾಗ್ಲ ಕರ್ಗಾಗೋದು. ಅಂಗಳದಾಗೆಲ್ಲ ಪತ್ರಿ ಗಿಡ, ಹೂವಿನ ಗಿಡ, ಅವ್ರದ್ದು ಪೂಜಾ ಪಾಠದ ಮನಿ ಅದು ಜಗ್ಗಿದ್ದು. ಇವ್ರಿಗೆ ಮನೆಗೆ ಇಟ್ಕೊಂಡದ್ದಕ್ಕೆ ಆ ಗಿಡಗಳಿಗೆಲ್ಲ ಒಣಗಿಸ್ಬಿಡೋದು, ಪತ್ರಿ ಸಿಗ್ಲಾರ್ದಂಗೆ ಮಾಡೋದು, ಏನೇನೋ ಮಾಡ್ತಿದ್ರು, ಮಾಟಪಂತ್ರ ಮಾಡೋದು. ಇವ್ರು ಏನ್ ಮಾಡೋರು, ಲಿಂಗ ಪೂಜೆ ಮಾಡ್ಕೊಂಡು ನೀರು ಅವಕ್ಕೆ ಹಾಕಿಬಿಡೋರು. ಅವು ಒಣಗಿ ಹೋಗಿದ್ ಗಿಡ ಮತ್ತೆ ಸಿಗ್ಯಾವು. ಆ ಇದ್ಲಿ ಆದಂತ ಬಾಗ್ಲ ಮತ್ತೆ ಕಟ್ಟಿಗೆ ಬಾಗ್ಲಾಗಿಬಿಡೋ, ಏನೇನೋ ಮಾಡಿಬಿಟ್ರು ಅವರು. ಇವೆಲ್ಲ ಹೊರಗೆ ಹೇಳ್ಕೊಳಕ್ಕ ಇರ್ಲಾರ್ದಂತ ಕೆಲಸಗಳಾಗ್ಯಾವ್ರಿ ಅಲ್ಲಿ. ಈಗಾದ್ರೂ ಹೋಗಿ ಅಲ್ಲಿ ಚಿತ್ತಾಪುರದಾಗ ಕೇಳಿದ್ರೆ ಎಲ್ಲ ಹಿಸ್ಟ್ರಿ ಹೇಳ್ತಾರೆ, ನಮ್ಮಪ್ಪ ಮಾಡಿದ್ದು ಹೆಂಗಿದು. ಶಿವಯೋಗ ಸಾಮರ್ಥ್ಯ ಬಹಳ ದೊಡ್ಡದು, ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದು. ಇನ್ನೊಂದು ಅವ್ರ ಕ್ಲಾಸ್ಮೇಟ್ ಹೊತ್ತೊಬ್ಬ ಯಾರು ಬಂದಿದ್ದನ್ರಿ, ಅವ್ರ ಹೆಸರು, ಅವ್ರ ಕ್ಲಾಸ್ಮೇಟ್ ಹೆಸರು, ಅದು ಊರ ಹೆಸರು ಖೌಂಟಿಗಿ ಅಂತ ಅವ್ರ ಹೆಸರು ಏನೋ ಇತ್ತರಿ, ನೆನಪು ಬರ್ತದ. ಅದೇನಾಗಿತ್ತು, ಇಲ್ಲಿ ಕುಂಡಿವಲ್ಲಿ ಒಂದು ಕುರು ಆಗಿತ್ತು ಅವ್ರಿಗೆ. ಕುರು ಆ ಸೂಕ್ಷ್ಮ ಜಾಗದಾಗ ಕುರು ಆಗ್ಯದ, ಏನ್ ಮಾಡ್ಬೇಕು, ಅದು ತಾನಾಗೆ ಹೊಡೆದ್ರೆ ಮಲ ಮಚ್ಕೊಂಡ್ರೆ ಆರಾಮ ಆಗ್ತದ, ಹೊಡಿಲಿಲ್ಲ ಅಂತಂದ್ರೆ ಅದು ಹಂಗೆ ಒಳಗೆ ಬಿಗಿದು ತ್ರಾಸ ಮಾಡ್ತದ, ಆಪರೇಷನ್ ಮಾಡಬೇಕು. ಒಂದು ಎಷ್ಟು ದಿನ ತಡಿಲಕ್ಕೆ ಸಾಧ್ಯ ಅದ ಅಷ್ಟು ದಿನ ತಡ್ಕೋರಿ, ತಾನಾಗೆ ಹೊಡೆದ್ರೆ ಚಲೋ, ಹೊಡಿಲಿಲ್ಲ ಅಂದ್ರೆ ಸೂಕ್ಷ್ಮ ಜಾಗ ಭಾಳ ತ್ರಾಸ ಆಗ್ಲಕತ್ತದ ಅಂತಂದ್ರೆ ಬರ್ರಿ ಆಪರೇಷನ್ ಮಾಡಿಬಿಡಮ್ಮ ಅಂತ ಡಾಕ್ಟರ್ ಹೇಳಿದ್ರು. ಇಬ್ರು ನಮ್ಮ ಅಪ್ಪವರು, ಅವರು ಗೌಡ್ರು ಕ್ಲಾಸ್ಮೇಟ್ಗಳು. ಮತ್ತೇನ್ ಮಾಡಿದ್ರು ಅಂತಂದ್ರ, ಲಾಸ್ಟಿಗೆ ತಳ್ಕೊಂಡಿನಿ ಸ್ವಾಮಿ, ಇನ್ನೇನದ, ಲಾಸ್ಟಿಗೆ ನಿನ್ನ ನೆನೆಸ್ಕೊಂಡು ಬಂದು ನಿನ್ನ ಮನ್ಯಾಗ ಬಿದ್ದೀನಿ, 24 ತಾಸ್ನಾಗ ಎಷ್ಟು ತ್ರಾಸ ಆಗ್ತದ ಅಲ್ಲಿ, ಅಷ್ಟ್ರಾಗ ನಿನಗೆ ಪರಿಹಾರ ಸಿಕ್ಕ್ರ, ನನಗೆ ನಿನ್ಲಿಂತ ಪರಿಹಾರ ಸಿಕ್ಕ್ರ ಸರಿ, ಸಿಗ್ಲಿಲ್ಲ ಅಂತಂದ್ರ ನಾನು ಆಪರೇಷನ್ನಿಗೆ ಹೋಗ್ತೀನಿ. ಎದಕ್ಕೆ ಹೋಗ್ತಿ ಆಪರೇಷನ್ಗೆ, ನಾ ಇಲ್ಲೇ ಅಂತೇಳಿ 1-2-3 ಸಾರಿ ಲಿಂಗ ಪೂಜಾ ಮಾಡ್ಕೊಂಡು ಆ ನೀರು ತಗೊಂಡು ಆ ಗೌಡನ ಮೇಲೆ ಸಿಂಪಡಿಸ್ಬಿಟ್ಟಿರು. 1-2-3 ಸಾರಿ ಸಿಂಪಡಿಸಿದ್ರು. ಆ ಗೌಡನ್ ನೀದ್ ಎತ್ಬಿಡ್ತು, ಮಕ್ಕೊಂಡ್ಬಿಟ್ಟವ್. ಮಕ್ಕೊಂಡ ಆಫೀಸ್ ಹೋಗಿ ಬರೋ ತನಕನು ಅಲ್ಲೇ ಮಂಚದ ಮೇಲೆ ಮಕ್ಕೊಂಡ್ಬಿಟ್ಟಿತ್ತು. ಮಕ್ಕೊಂಡಿದ್ದ ಆಯ್ತು. ಮುಂಜಾನೆ ಮತ್ತೆ 10 ಮಣಿಗೆ ಬರೋದ್ರಾಗೆ ಏನಾಗ್ಬಿಟ್ಟಿತ್ತು ಅಂದ್ರ, ಅದು ಕುರು ಹೊಡೆದು ಮಂಚದ ಮೇಲಿನ ಜಮಖಾನಿ ಆ ನೆಲದ ಮೇಲ ಎಲ್ಲ ಸೋರ್ಬಿಟ್ಟಿತ್ತು. ಅದು ರಕ್ತ ಆಗಿತ್ತು. ಅದು ಕುರು ಹೊಡೆದದ್ದು ಖುಷಿನ ಏನ್ ದುಃಖರೇ? ಖುಷಿ ಆಗಿಬಿಡುತ್ತೆ. ಖುಷಿ ಆಗಿಬಿಡ್ತದ ಕುರು ಹೊಡೆದದ್ದು ಖುಷಿ. ಅವನು ನಾವಿದ್ರ ರಕ್ತ ರಾಮ ಆಗ್ಯದ, ಡಾಕ್ಟ್ರಿಗೆ ತೋರಿಸಿ ಏನು ಬೇಕಾಗಿಲ್ಲ, ಅದಕ್ಕೆ ಮಲಾಮದು ಏನ್ ಹಚ್ಕೋಬೇಕು ಎಲ್ಲ ಕೊಟ್ಟಾರ, ಅದೇ ಹಚ್ಕೊಂಡ್ರೆ ನಮ್ಗೆ ಆರಾಮಾಗಿಬಿಡ್ತದ, ನಮ್ಗೇನಿಲ್ಲ.
ನಾವು ಓದ್ತೀವಿ ಊರಿಗೆ ಅಂತೇಳಕ್ಕೆ ಅದೇ ದೋತ್ರ ಬಟ್ಟಿನೂ ಜಾಸ್ತಿ ಇರ್ತಿದ್ದಿಲ್ಲ ಆಗಿನ ಕಾಲದೊಳಗ. ಅದೇ ಮೈ ಮೇಲೆ ಹಾಕೊಂಡು ದೋತರ್ಲಿಂತ ಅಲ್ಲಿ ಬಿದ್ದುದು ರಕ್ತ ಪಕ್ತ ಏನೇನೋ ಅದು ಒರೆಸಿದ ಹರ್ಕ ಪರ್ಕ ಮಂಚಕ್ಕ ಜಮಖಾನಿಗೆ ನೆಲಕ್ಕ ಹಂಗೆ ರಕ್ತ ಇತ್ತು, ಎಲ್ಲ ಇತ್ತದ ಹಂಗೆ. ನಮ್ಮ ತಾಯಿ ಏನಂತಿದಳು, ಇವ ಯಾರ್ಯಾರ ಮನ್ಯಾಗ ಉಂಡಾನು, ಏಸ್ ಮಂದಿ ಋಣದಾಗ ಅದಾನು, ಯಾರು ಬೇಕವ್ರು ಬರ್ತಾರ, ಏನ್ ಬೇಕದು ಮಾಡಿ ಹೋಗ್ತಾರೆ ಈ ಮನೆಯೊಳಗೆ. ಇದೆಲ್ಲ ಯಾರು ತೊಳಿಬೇಕು, ಯಾರು ಬೆಳಿಬೇಕು, ಪರೇಶಾನ್ ಮಾಡಿಬಿಡ್ತಿದ್ರು ಮನ್ಯಾಗ. ಒಂದೊಂದು ದಿವಸ ಎಲ್ಲೆಲ್ಲೋ ಹೋಗಿ ಏನೇನೋ ಋಣದಾಗ ಬಿದ್ದು ಬಂದು ಇಲ್ಲಿ ನಮಗೆ ಕೆಲಸ ಹಚ್ಲಕತ್ತಾನ. ಅವ್ರು ಬರೋರು ಇಲ್ಲಿ ಅವ್ರು ಮತ್ತ ನಮ್ಮ ಮನುಷ್ಯ ಹಚ್ಚ ಬರ್ತಾರ, ಮತ್ತ ಅವ್ರು ಸುಮ್ಮನೆ ಬರ್ತಾರ, ಆತ್ಮೀಯ ಹಚ್ಚದತ್ತೆ ಬರ್ತಿರ್ತಾರ. ಬರೀ ಇಬ್ರು ಗಣ್ಣ ಎತ್ತಿ ಮಂದಿ ಸೇವೆ ಮಾಡೋದ್ರಾಗ ಹೋಗ್ಯಾರ. ಇವತ್ತಿನ ದಿವಸ ನಮ್ಮ ಅಪ್ಪ ಅಮ್ಮನ ದೇವರಂತೆ ನೋಡ್ತಾರ ಅವ್ರು. ನಾವ್ ಏನಾರ ನಮ್ಮ ಅಪ್ಪ ಅಮ್ಮಗ ಅವ್ರ ಮುಂದೆ ಬೈದೇವ ಅಂದ್ರೆ ಅದು ಕಪಾಳಿಗೆ ಬಿಗದೆ ಬಿಡ್ತಾರ ಅವ್ರು. ಅವ್ರ ದೇವ್ರವ್ರು ಏನ್ ತಿಳ್ಕೊಂಡ್ರಿ, ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಅವ್ರು ಏನ್ ಮಾಡ್ಯಾರ ಎಲ್ಲ ಕರೆಕ್ಟ್ ಇರ್ತದ. ಅವ್ರದ್ದು ಹೆಂಗ್ ತಿಳಿದಂಗ ಅವ್ರು ಮಾಡಿರ್ತಾರ. ನಿಮ್ಗೆ ಏನ್ ತಿಳಿದದ್ ನೀವು ಮಾಡ್ರಿ. ಇಂಥವು ಒಂದಲ್ಲ ಎರಡಲ್ಲ, ನೂರಾರು ಲೀಲೆಗಳು, ಹಿಂಗೆ ಮಾಡ್ರಿ. ಎಲ್ಲಿ ಯಾವ ಪ್ರಚಾರಕ್ಕೆ ಹೋಗಿಲ್ಲ, ಯಾವ ವಿಚಾರಕ್ಕೆ ಹೋಗಿಲ್ಲ. ಲಿಂಗ ಪೂಜೆ ನಿಷ್ಠೆ ಅಂದ್ರೆ ನಿಷ್ಠೆ ಅವರು. ಹಿಂಗೆ ಒಂದೇನಾರ ಹಿಡ್ಕೊಂಡು ಹೋಗ್ಬೇಕು, ತಾನೇ ಚಂದ ಆಗ್ತದೆ. ನಿಶ್ಚಯ ಜ್ಞಾನ ಮಾಡ್ಕೊಂಡು ಅದರೊಳಗೆ ನಿರಂತರ ಸಾಧನೆ ಮಾಡಬೇಕು. ಸತತ ಪ್ರಯತ್ನ, ಅಭಿಪ್ಸೆ, ಮತ್ತೆ ಅಭಿಪ್ಸೆ ಇರಬೇಕು, ಸತತ ಪ್ರಯತ್ನ ಇರಬೇಕು, ಮತ್ತೇನಿರ್ಬೇಕು. ಪಾಯಿಂಟ್ಗಳು ಹೇಳಿನಲ್ಲ. ಸಮಗ್ರ ಶರಣಾಗತಿ, ಸಮಗ್ರ ಶರಣಾಗತಿ, ಸತತ ಪ್ರಯತ್ನ, ಮತ್ತ ಅಭಿಪ್ಸೆ. ದೊಡ್ಡ ಗುರಿ ಇರ್ಬೇಕು, ಕೆಲ್ಸಕ್ಕೆ ಬರ್ಲಾದ ಗುರಿ ಇರಬಾರ್ದು. ದೊಡ್ಡ ಗುರಿ ಇಟ್ಕೋಬೇಕು. ಅದ್ರ ಜೊತೆಗೆ ಪರಮಾತ್ಮನ ಕಾರುಣ್ಯ, ನಮ್ಮ ಪ್ರಾಮಾಣಿಕ ಸಾಧನೆಗೆ ತಕ್ಕಂತೆ, ನಮ್ಮ ಪ್ರಾಮಾಣಿಕತೆಗೆ ತಕ್ಕಂತೆ ಪರಮಾತ್ಮನ ಕಾರುಣ್ಯ ಆದಾಗ ಅದು ಏನು ರಿಸಲ್ಟ್ ಕೊಡ್ಬೇಕು ಅದು ಕೊಡ್ತು. ಪ್ರಯತ್ನ ಮಾಡ್ಕೊತ ಹೋಗ್ಬೇಕು. ಯಾರು ಈ ಜಗತ್ತಿನೊಳಗೆ ಪರ್ಫೆಕ್ಟ್ ಅಲ್ಲ. ಎಲ್ಲರೂ ಮನುಷ್ಯರೇ, ಪರಿಪೂರ್ಣ ಅಂತಿರಂಗಿಲ್ಲ, ಅಪೂರ್ಣರೇ ಇರ್ತಾರ. ಅಪೂರ್ಣತೆಯಿಂದ ಪರಿಪೂರ್ಣತೆಯ ಒಂದು ಮಾರ್ಗದಲ್ಲಿ ಸಾಧನಾ ನಿರತರಾಗಿರ್ತಾರೆ. ಕೆಲವೊಬ್ಬರು ಮುಂದಿನ ಸೀಟ್ನಾಗ ಕೂತಿರ್ತಾರೆ, ಕೆಲವೊಬ್ಬರು ಹಿಂದಿನ ಸೀಟ್ನಾಗ ಕೂತಿರ್ತಾರೆ. ಅಷ್ಟೇ, ಒಬ್ಬರಿಗೊಬ್ಬರು ಸಂಭಾಳಿಸ್ಕೊಂಡು ಸುಧಾರಿಸ್ಕೊಂಡು ಹೋಗೋದಷ್ಟೇ. ಆಯ್ತು, ಮತ್ತಿನ್ಯಾರು ಏನು ಹೇಳೋರದಿರ, ಏನಾರು ಮಾತಾಡೋರದಿರ? ನಂದು ಮುಕ್ತಾಯ ಮಾಡ್ಲಿಕ್ಕತ್ತೀನಿ. ಏನು ಒಂದು ನಿಮಿಷನೂ ನಿದ್ದೆ ಮಾಡಿಲ್ಲ, ರಾತ್ರಿ ಹಿಂಗೆ ಎತ್ತರ ಇದೀನಿ. ಈಗ ನಿದ್ದೆ ಬರ್ಲಕತ್ತ. ಪರಮ ಹ್ಞೂ ರೀ. ಅಲ್ಲಿ ಶ್ರೀಮಂತರ ಮಟ್ಟ ಒಂದು ಮಗುವಿಗೆ ಅರಬಿ ಹಾಕಿದ ತಕ್ಷಣ ಅದು ಹೊರತು ಚಿಂತೆಯಾಗಿ ಮಠ ಮಾಯ ಆಗ್ತಿರ್ತಾರೆ. ಎಲ್ಲಿ ಹೋದ್ರು ಹೋಗಿ ಮಾಡಿದ್ರು ಏನು ಇದಾಗಲಿಲ್ಲ. ಇಲ್ಲಿ ಸಿದ್ಧಾರೂಢ ಮಠಕ್ಕೆ ಹೋಗಿ ಅಲ್ಲಿ ಅವರ ಇಲ್ಲಿ ಮಹಾತ್ಮರ ಡ್ರೆಸ್ ಹುಡುಕ್ ಹಾಕಿರ್ರಿ, ಮತ್ತ ಚಿಂತೆಯಾಗಿ ಮಠ ಮಾಯ ಅದು ಅವ್ರು ವಿಚಿತ್ರ ಆಗ್ತಾರೆ. ಆ ಮಗುನ ತೆರೀಲಿ ಅಂತೇಳಿ ತೊಡಿ ಮ್ಯಾಲ ಹಾಕೊಂಡ 2 ನಿಮಿಷ ದೃಷ್ಟಿ ಇದನ್ನ ಮಾಡಿರಲ್ಲ, ಮತ್ತ ಅರಿವಿ ಹಾಕಿದ್ರು. ಅರಿವಿ ಹಾಕಿದ ತಕ್ಷಣ ನೋಡ್ರಿ ಬ್ರಹ್ಮಜ್ಞಾನಿದ ದೃಷ್ಟಿ ಹೆಂಗಿರುತ್ತೆ. ಹೌದು, ಇದು ಆಗ್ಬಿಟ್ಟ. ಆ
ಟೈಮ್ ಬಂದಾಗ ಅವ್ರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಟೈಮ್ ಬಂದಾಗೆ ಅಂತಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದ, ಅಂತ ದಾರಿ ಸಿಗ್ತು. ಇನ್ನ ಕರ್ಮ ಕಾಡೋದಿತ್ತು ಅಂತಂದ್ರೆ ಯಾವ ದಾರಿನೂ ಸಿಗಲ್ಲ, ಇನ್ನ ಹಂಗೆ ಒದಾಡ್ಕೊತಿರ್ಬೇಕಷ್ಟೇ. ಅದಕ್ಕೊಂದು ಸಮಯ ಬರ್ಬೇಕು. ಆ ಸಮಸ್ಯೆಯಿಂದ ಪರಿಹಾರ ಸಿಗಬೇಕಾದ ಸಮಯ ಬಂದಾಗ ಗುರುವಿನ ಬಳಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಬಂದಿರ್ಬೇಕು. ಹ್ಞೂ. ನಿನ್ನೊಂದು ಇಬ್ಬರು ರೊಕ್ಕ ಹಾಕ್ಯಾರ. ಚಚಡಿಯವ್ರು ಹಾಕ್ಯಾರ. ಬಾವುರಾಯ ನಾವಿಯವ್ರು ಹಾಕ್ಯಾರ ನೋಡ್ರಿ. ಕರೆಕ್ಟಾ? ಮಲ್ಲಪ್ಪ ಹುಲ್ಲೂರವರು ಬಾವುರಾಯ ನಾವಿಯವ್ರು ಹಾಕ್ಯಾರ. ಅದಿರ ಹುಲ್ಲೂರವರು ಆರಾಮದಿರಿ ತಂದೆ? ಟೂರ್ ಅಮ್ಮವರು ನೀವು ಇಬ್ರು ಹೋಗಿದ್ರೇನು? ಇಬ್ರು ಮೆತ್ತಗಾಗಿರ್ತೀರಿ. ಟೂರು ರೆಸ್ಟ್ ಮಾಡಿ. ಇನ್ನ ಯಾರು ಉಳಿದ್ರು? ಇನ್ನ ಯಾರ್ಯಾರು ಉಳಿದ್ರಿ? ಡಾಕ್ಟರ್ ಕಾಜ್ಗಾರು. ಯಾರ್ಯಾರ್ರಿ? ಯಾರ್ಯಾರು ಹೇಳ್ರಿ? ಬಾಪ್ರೆ ಬಿಡ್ರಿ. ಅವ್ರಿಗೇನು ಫೋನ್ ಮಾಡಿ ಮಾತಾಡ್ತೀರಾ? ಏನು ಸ್ಪೆಷಲ್ ಆಗಿ ಏನಾದ್ರು ಹೇಳೋದು ಮಾಡ್ಬೇಕಾ? ಅವರಂತೂ ಹೌದಾ? ಆಯ್ತು. ನಿಮ್ ಸಂಗ ಕಮ್ಯುನಿಕೇಶನ್ದಾಗ ಅದಾರಲ್ಲ? ಓಕೆ. ಇಲ್ಲಾಂದ್ರೆ ನಾ ಫೋನ್ ಮಾಡಿ ಮಾತಾಡಂದ್ರೆ ಮಾತಾಡ್ತೇನೆ. ಅವ್ರು ಯಾರ್ಯಾರು ದುಡ್ಡು ಹಾಕ್ಯಾರ ಅವ್ರದೆಲ್ಲ ಫೋಟೋಗಳು ತರಿಸುವರಿ. ದುಡ್ಡು ಹಾಕಿದವ್ರದ್ದು ಫೋಟೋಗಳನ್ನು ಹಂಗೆ ತೊಂಬ ಅಂತ ಹೇಳ್ರಿ. ಹಾಕತ್ ಹೇಳ್ರಿ ತೀರ್ಥ.
ನಮ್ಮವೇನು ಬೇಕಾಗಿಲ್ಲ ಅಲ್ರಿ, ನಮ್ಮ ಹೋದವ್ರು ಗುರುಗಳ ನಮ್ಮ ಅದಾವ ಇದ್ದವ್ರದ್ದೇನು ಬೇಕಾಗಿಲ್ಲ. ತಮ್ಮ ಹೋದವ್ರಿ ಈಗ ತಮ್ಮ ಫೋಟೋ ಏನದ ಮತ್ತೇನ್ರು ಮುಖದ ಮೇಲೆ ಬಹಳ ಇದಾಗಿತ್ತು, ಮುಖ ಮುಚ್ಚಂಗ ತೆಗೆದು ಬೇರೆ ಹಾಕ್ತಾರೆ. ಬೇರೆ ಫೋಟೋ ಯಾವ್ದಾರ ಹಾಕ್ರಿ, ಏನಾರ ಮಾಡ್ರಿ, ಇದ್ರ ಹಾಕ್ರಿ, ಇಲ್ಲಾಂದ್ರೆ ಬೇಕಾಗಿಲ್ಲ. ನಮ್ಮ ಫೋಟೋ ಹಾಕಿಲ್ಲ ಅಂದ್ರೆ ನಡೀತದೆ, ಏನು ತೊಂದ್ರೆ ಇಲ್ಲ. ಉಳಿದವ್ರದ್ದು ಎಲ್ಲರದು ಹಾಕ್ರಿ. ಉಳಿದವ್ರದ್ದು ಎಲ್ಲರದು ಬೇಕು ನನಗೆ. ಎಲ್ಲಾರು ಇದರ ದಿವಸ 4-5ನೇ ತಾರೀಕಿನ ದಿವಸ ಯಾರ್ಯಾರು ಏನೇನು ಮಾತಾಡ್ತೀರಿ ಅನ್ನೋದನ್ನ ಸ್ವಲ್ಪ ತಯಾರಿ ಒಳಗೆ ಮಾಡ್ಕೊಡ್ರಿ. ಎಲ್ಲರೂ ತಯಾರಿ ಹೋಗ್ಬರ್ರಿ. ಒಬ್ಬೊಬ್ರು ಒಂದೊಂದು ಏನ್ ಮಾಡ್ಬೇಕು, ದೋಹಾ ಮತ್ತು ದೋಹಾದ ಶಬ್ದಾರ್ಥ ಮತ್ತ ಅದರ ಕೆಳಗಿಂದು ಟೀಕಾ ಒಂದು ಪೇಪರ್ನಾಗ ಬರ್ಕೊಂಡು ಜೋಬ್ನಾಗ ಇಟ್ಕೊಂಡ್ಬರ್ಬೇಕು. ಪ್ರತಿಯೊಬ್ರು ಓದ್ಲಕ್ ಬರಿಲಕ್ ಬರೋರು, ಓದ್ಲಕ್ ಬರಿಲಕ್ ಬರ್ಲಾರ್ದವ್ರು ಬಿಡ್ರಿ. ಯಾರು ಓದ್ಲಕ್ ಬರಿಲಕ್ ಬರ್ತದ ಅವರು ವಿಚಾರ ಸಾಗರದೊಳಗಿಂದು ಏನ್ ಮಾಡ್ಬೇಕು, ಮೊದಲ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿ ಅವರ ಕೃತಿ ಅಂತೇಳಿ ಯಾವ ತರಂಗದ್ದು ಬರೀತೀರಿ ಅಲ್ಲಿ ತರಂಗ ಹೇಳ್ಬೇಕು, ಆಮೇಲೆ ವಿಷಯಾಂಕ ಹೇಳ್ಬೇಕು, ಆಮೇಲೆ ದೋಹಾ ಹೇಳ್ಬೇಕು. ಯಾವ್ದಾರ ದೋಹಾ ಬರ್ಕೊಳ್ರಿ, ನಿಮ್ಗೆ ಯಾವ ದೋಹಾ ಚಂದ ಅನ್ನಿಸ್ತದ ಆ ದೋಹಾ ಬರ್ಕೊಳ್ರಿ. ಬರ್ಕೊಂಡು ಆ ದೋಹಾದ್ದು ಶಬ್ದಾರ್ಥ ಕೆಳಗಿರ್ತದ ಅದು ಬರ್ಕೊಳ್ರಿ. ಮತ್ತು ಆ ದೋಹಾದ ಕೆಳಗ ಟೀಕೆ ಇರ್ತದ ಅದು ಬರ್ಕೊಳ್ರಿ. ಮತ್ತೆ ಟೀಕೆಗೆ ಸಂಬಂಧಪಟ್ಟದ ಟಿಪ್ಪಣಿ ಏನಾರ ನಿಮಗೆ ತಿಳಿತಿತ್ತು ಅಂದ್ರೆ ಅದು ಬರ್ಕೊಳ್ರಿ. ಬರ್ಕೊಂಡು ಪ್ರತಿಯೊಬ್ಬರಿಗೆ ಕರೆದಾಗ ಅಲ್ಲಿ ಬಂದು ನಿಂತು ಒಂದು ದೋಹಾದ್ದು ಅರ್ಥ ಹೇಳಿ ಹೋಗ್ಬೇಕು. ಅದು ರೂಢಿ ಮಾಡ್ಕೋಬೇಕು. ನಿಂತು ಮಾತಾಡೋದು ಕಲಿಬೇಕು. ಪ್ರತಿ ಸಲ ಕುಂತ ಹೋಗಿರಿ, ಈ ಸಾರಿ ಎದ್ದು ನಿಂತು ಮಾತಾಡೋದು ಕಲಿಬೇಕು. ಮಾಡ್ಬೋದಾ ಇಷ್ಟು? ಮತ್ತೆ ಬರೋದು ಬಿಟ್ಟಿಗಿಟ್ಟಿರಿ ಎಲ್ಲರಿ. ಇವನಿಗೆ ರೊಕ್ಕ ಹಾಕೋದು ಬೇಡ, ಹೋಗೋದು ಬೇಡ, ಬರೆಯೋದು ಬೇಡ, ಸುಮ್ ಕೂತ್ ಬಿಡಮ್. ನಮ್ಮೂರಾಗ ನಾವು ಏನ್ ಮಾಡ್ತಾರ ಮಾಡ್ಲಿ, ಇಲಿಗಳು ಗುದ್ದಿನ ಕುಂದಿರ್ತಾವಲ್ಲ ಹಂಗ್ ಕೂತ್ ಬಿಟ್ಟ ಏನ್ ಮಾಡು. ಎಲ್ಲರೂ ಎದ್ದು ಮಾತಾಡ್ಬೇಕು. ನೀವು ಹೇಳಿದ್ದು ಬಹಳ ಚೆನ್ನಾಗಿದೆ. ಅದು ಮಾಡ್ಲೇಬೇಕು. ನಾವು ಎಲ್ಲರೂ ಮಾತಾಡಕ್ ಬಹಳ ವಿಷಯಗಳು ಮಾತಾಡಕ್ ಬರೋದು. ಚಂದ ವಿಚಾರ ಸಾಗರ ಓದ್ರಿ. ನಿಮಗೆ ಯಾವ ದೋಹಾ ಚಂದ ಅನ್ನಿಸ್ತದ ಆ ದೋಹಾ ಬರ್ಕೊಳ್ರಿ. ಚೌಪಾಯಿ ಬರ್ಕೊಳ್ರಿ, ದೋಹಾ ಬರ್ಕೊಳ್ರಿ. ಒಂದಾದ್ರೂ ದೋಹಾದ ಶಬ್ದ ಅರ್ಥ ಹೇಳ್ರಿ. ಯಾವಾದರೆ ಓದ್ರಿ. ಬೇಕಾದಷ್ಟು 101, 102, 103 ದೋಹಾಗಳ ಅರ್ಥಗಳು ಗೊತ್ತಾಗ್ಯಾವ ಈಗ ನಿಮಗ. ಯಾರಿಗೆ ವಿಚಾರ ಚಂದ್ರೋದಯದ ಬಗ್ಗೆ ಹೇಳ್ತೀನಿ ಅಂತಿದ್ರೆ ಅಂದ್ರೆ ವಿಚಾರ ಚಂದ್ರೋದಯ ಹೇಳ್ರಿ. ಮತ್ತೆ ಯೋಗ ಪದ್ಧತಿ ಬಗ್ಗೆ ಹೇಳಿನಲ್ಲ, ಯೋಗ ಪದ್ಧತಿಗಳ ಬಗ್ಗೆ ಹೇಳ್ರಿ. ನಿಮ್ಗೆ ಏನ್ ಹೇಳ್ಬೇಕು ಅನ್ನಿಸ್ತದ ಕರೆದ ಕೂಡ್ಲೇನೆ ಇಲ್ರಿ ನಮ್ಗೆ ಮಾತಾಡ್ಲಕ್ ಬರಲ್ಲ, ನಾವು ಮಾತಾಡಲ್ಲ ಅನ್ಬೇಡ್ರಿ. ಬಂದು ಒಂದು 5 ನಿಮಿಷ ಆದ್ರೂ ನಿಂತು ಮಾತಾಡ್ರಿ. ಇಲ್ಲ ನಿಮಗೆ ನಿಂತು ಮಾತಾಡ್ಲಕ್ಕಾಗಲ್ಲ, ಅಲ್ಲೇ ಕುಂತಲ್ಲೇ ಮಾತಾಡ್ರಿ. ನೀವೇನ್ ಬರ್ಕೊಂಡ್ ಬಂದಿರಿ ಓದ್ರಿ ಅಷ್ಟೇ. ಏನ್ ಮಾಡ್ತೀರಿ ಮಾಡ್ಕೊಂಬರ್ರಿ. ಜೋಬ್ನಾಗ ಒಂದು ಕಾಗದ ತಗೊಂಬರ್ರಿ. ಏನಾರು ಬರ್ಕೊಂಬರ್ರಿ. ಬೇಡ ವಿಚಾರ ಸಾಗರನೇ ಬೇಡ, ನಮ್ಮ ಏನಾರ ಅನುಭವಗಳು ಬರ್ಕೊಂಬರ್ರಿ. ತತ್ವ ಪದ ಅವು ಇವು ಏನಾರ ಬರ್ಕೊಂಬರ್ರಿ. ಎಲ್ಲಕ್ಕಿಂತ ಅವತ್ತೇನ್ ಮಾಡ್ತೀರಿ ಅನ್ನೋದು ಪ್ರಶ್ನೆ ಅಲ್ಲ. ನಾಳೆ ಸಂಡೇ ಮೀಟಿಂಗ್ನಾಗ ಏನ್ ಮಾತಾಡ್ಬೇಕಂತೀರಿ ಅದು ವಿಚಾರಗಳು. ಹೀಗೆ ಎಲ್ಲ ತಯಾರಿ ಇಟ್ಕೊಳ್ರಿ. ಅವತ್ತಿನ ದಿವಸ ಹೆಂಗ್ ನಡಿಬೇಕು, ಹೆಂಗ್ ನಡೀತದ ಅನ್ನೋದ್ರ ಬಗ್ಗೆ ಹೀಗೆ ಒಂದು ಪಿಕ್ಚರ್ ತಯಾರಾಗಬೇಕು. ಅದರಂಗೆ ನಡೆಸ್ಬೇಕಲ್ಲಿ. ಪ್ರಿವ್ಯೂ ಅಂತಾರೆ. ಪ್ರಿವ್ಯೂ ಪ್ರಿಂಟ್ ಮಾಡೋದಕ್ಕಿಂತ ಮೊದಲ ಹೆಂಗ್ ಕಾಣಿಸ್ತದ ಪ್ರಿಂಟ್ ಮಾಡಿದ್ರೆ ಅಂತ ಕಂಪ್ಯೂಟರ್ನಾಗ ತೋರಿಸ್ತದ. ಅದಕ್ಕೆ ಪ್ರಿವ್ಯೂ ಅಂತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಪ್ರಿವ್ಯೂ ಮೊದಲೇ ನೋಡ್ಬೇಕು. ಹೆಂಗ ಬಂದ ಕೂಡಲೇ ಹೆಂಗ ಏನೇನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಎಲ್ಲ ಒಂದು ಲಿಸ್ಟ್ ಮಾಡ್ಕೊಂಡು ಏನ್ ಮಾಡ್ಬೇಕಂತೀರಿ ಎಲ್ಲ ಹೇಳ್ರಿ ಲಿಸ್ಟ್. ಅದ್ರ ಪ್ರಕಾರ ಮಾಡ್ರಿ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ.
ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿ. ಯಾರಿಗೆ ಏನೇ ತೊಂದರೆಗಳಿದ್ರೆ ನನಗೆ ತಿಳಿಸ್ರಿ. ನಿಮ್ಮ ದುಡ್ಡು ಕೊಡೋದ್ರಾಗ ಸಮಸ್ಯೆ ಇತ್ತಂದ್ರೆ ತಿಳಿಸ್ರಿ. ಮತ್ತೆ ಆ ಪಾಠ ಓದಿ ಒಂದೆರಡು ಸಾಲ ಬರೆಯೋದ್ರಾಗ ಸಮಸ್ಯೆ ಇದ್ರೆ ತಿಳಿಸ್ರಿ. ಗಪ್ಪು ಚೂಪು ಕುಂದಿರ್ಬೇಡ್ರಿ. ಗಪ್ಪು ಚೂಪು ಕುಂದ್ರೋದು ಅದು ಮಹಾ ಪಾಪದ ಕೆಲಸ. ಪುಣ್ಯವಂತರಾಗ್ರಿ, ಒಂದೆರಡು ಮಾತಾಡಿ. ಒಳ್ಳೇದಾಗಲಿ ಎಲ್ಲರಿಗೂ.